सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಫಸ್ಟ್ ಒಂದು ದೋಹ ಹಾಡಿದ್ರಲ್ಲ, ಅದೇನು ಅದರ ಅರ್ಥ ಹೇಳ್ರಿ. ದೋಹದ್ದು ಇವತ್ತೊಂದು ಹಾಡಿದ್ರಲ್ಲ, ಈಗ ಫಸ್ಟಿಗೆ ಹಾಡಿದ್ ನೋಡ್ರಿ. ಇನ್ನ ಈಗ ದೋಹ ಯಾರು ಕೇಳಕತ್ತೀರ? ಆತ್ಮವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ. ಈ ವಿಷಯದಲ್ಲಿ ಆನಂದವಿರುವುದಿಲ್ಲ. ಗುರುವ ವಾಚೆಯಲ್ಲಿ ಚಪ್ಪಾಯಿ 34ನೇದ್ರ ಪರದ. ಆತ್ಮವಿಮುಖ ಬುದ್ಧಿ ಜನ ಜೋಹಿ ಇಚ್ಛಾ ತಾಯಿ ವಿಷಯಕ್ಕೆ ಹೋಯಿ फल बुद्धि बखानी सुख अबात हुई तहु कहानी हानि. ಇದರ ಅರ್ಥ, ಯಾವ ಮನುಷ್ಯನು ಬಹಿರ್ಮುಖ ಬುದ್ಧಿಯುಳ್ಳವನಾಗಿರುವನು, ಆತನಿಗೆ ಭೌತಿಕ ಪದಾರ್ಥಗಳ ಅಪೇಕ್ಷೆಯು ಉಂಟಾಗುವುದು. ಯಾರಿಗೆ ಬಹಿರ್ಮುಖ ಬುದ್ಧಿ ಉಳ್ಳವನಿರ್ತಾನ, ಆತನಿಗೆ ಭೌತಿಕ ಪದಾರ್ಥಗಳ ಅಪೇಕ್ಷೆಯು ಉಂಟಾಗುವುದು. ಆವಾಗ ಆತನ ಬುದ್ಧಿಯು ಅಸ್ಥಿರವಾಗುವುದೆಂದು ಹೇಳುವರು. ಅದರಲ್ಲಿ ಅಂದ್ರೆ ಅಸ್ಥಿರವಾದ ಬುದ್ಧಿಯಲ್ಲಿ ಆತ್ಮಸುಖ ಪ್ರತಿಬಿಂಬದ ನಾಶವೂ ಆಗುತ್ತದೆ ಅಂತ ಹೇಳ್ತಾರೆ. ಅಸ್ಥಿರವಾದ ಬುದ್ಧಿಯಲ್ಲಿ ಆತ್ಮಸುಖ ಪ್ರತಿಬಿಂಬದ ನಾಶವು ಆಗುತ್ತದೆ ಅಂತ ಹೇಳಿದ್ದಾರೆ. ಏನಂಗಂದ್ರ ಆತ್ಮಸುಖ ಆಗೋದ್ರಿಂದ ನಮ್ಮ ಪ್ರತಿಬಿಂಬ ನಾಶ ಆಗ್ತದೆ. ಎದ್ರ ಪ್ರತಿಬಿಂಬ ರೀ? ಎಷ್ಟನೇದು? ಏನ್ ಪೇಜ್ ನಂಬರ್ ಏನದ? ಪೇಜ್ ನಂಬರ್ ಹೊಸ ಬುಕ್ಕಿನಾಗ್ರಿ 116ನೇದ್ರಪ್ಪ. 116. ಆತ್ಮನಿಂದ ವಿಮುಖ ಬುದ್ಧಿಯುಳ್ಳವನು 36ನೇ ದೋಹ ಅಲ್ರಿ? 34 ಅಂತಂದ್ರ 116 ಅಂತ 115. 116ನೇದೊಳಗ ದೋಹ ಇದ್ರೆ ಚೌಪಾಯಿ ಇದ್ರೆ ಅದ್ರ ಅರ್ಥ 116ನೇ ಪೇಜ್ ಐತೆ. ಚೌಪಾಯಿ 115ನೇ ಪೇಜ್ನಾಗ ಐತಿ, ಅದ್ರ ಅರ್ಥ 116ನೇ ಪೇಜ್ನಾಗ ಐತಿ. ಯಾವ ಜನ ಆತ್ಮವಿಮುಖ ಬುದ್ಧಿಯುಳ್ಳವರಾಗಿರೋರು ಆತನಿಗೆ ವಿಷಯದ ಭೌತಿಕ ಇಚ್ಛೆ ಅಪೇಕ್ಷೆ ಆಗುತ್ತದೆ. ಆವಾಗ ತಾಸು ಅಂದ್ರೆ ಆತನ ಚಂಚಲ ಬುದ್ಧಿ ಅಸ್ಥಿರವಾಗುವುದೆಂದು ಹೇಳುತ್ತಾರೆ. ಅದರಲ್ಲಿ ಅಸ್ಥಿರವಾದ ಬುದ್ಧಿಯಲ್ಲಿ ಸುಖ, ಆತ್ಮಸುಖ, ಆಭಾಸ ಪ್ರತಿಬಿಂಬದ ಹಾನಿ ನಾಶವೂ ಆಗುತ್ತದೆ.
ಏನ್ ಅರ್ಥ ಏನ್ ಮಾಡ್ಕೊಂಡ್ರಿ ಅದು? ಅಸ್ಥಿರವಾದ ಚಂಚಲವಾದ ಬುದ್ಧಿಯೊಳಗ ಆತ್ಮ ಸುಖ ಅಲ್ಲಿ ಉಂಟಾಗುದಿಲ್ಲ ಅಂತ ಇಲ್ಲ, ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ ನನಗೆ ಆಕತ್ತೇನೆ ತನಕ ಕೇಳಿ. ಆತ್ಮ ಸುಖದ ಆಭಾಸದ ಪ್ರತಿಬಿಂಬದಲ್ಲಿ ಅದು ನಾಶ ಆಗ್ತದೆ ಅಂತ ತಿಳ್ಕೊಂಡೆ. ಪ್ರತಿಬಿಂಬ ಉಂಟಾಗಬೇಕಾದ್ರೆ ಅದು ಹೆಂಗಿರ್ಬೇಕು? ಬಿಂಬ ಇರ್ಬೇಕು. ಬಿಂಬ ಇರ್ತದ, ಬಿಂಬ ಇರ್ತದ. ನಿರ್ಮಲವಾಗಿರೋದಲ್ಲ, ನಿಶ್ಚಲನೂ ಆಗಿರ್ಬೇಕು. ಯಾವಾಗ ಆತ್ಮದ ಒಂದು ಪ್ರತಿಬಿಂಬ ಅದ್ರಾಗ ಉಂಟಾಗಬೇಕಾದ್ರ ಅದು ನಿರ್ಮಲ ನಿಶ್ಚಲ ಎರಡೂ ಆಗಿರ್ಬೇಕು. ಯಾವಾಗ ನಿರ್ಮಲವಾಗಿರ್ತದ ಆವಾಗ ನಿಶ್ಚಲ ಆಗಿರ್ತದ, ಆವಾಗ ಅದರೊಳಗ ಆತ್ಮದ ಪ್ರತಿಬಿಂಬ ಉಂಟಾಗಿರ್ತದ, ಆವಾಗ ಅದು ಆತ್ಮದ ಸುಖ ಅನುಭವಿಸ್ತಿರ್ತಾನ. ಯಾವಾಗ ಒಂದು ಮನಸ್ಸು ಬಾಹ್ಯ ವಸ್ತುಗಳಲ್ಲಿ ವಿಷಯ ಸುಖಗಳಲ್ಲಿ ಹರಿತದ, ಆವಾಗ ಆತನ ಬುದ್ಧಿಯಲ್ಲಿ ಚಂಚಲತೆಯ ತರಂಗಗಳು ಎದ್ದು ಅದೇನಾಗ್ತದ, ನಿಶ್ಚಲ ಇದ್ದದ್ದು ಚಂಚಲ ಆಗ್ತದ. ಚಂಚಲ ಇದ್ದಾಗ ಅದರೊಳಗ ಕೂಟಸ್ಥನ ಆಭಾಸ ಏನಾಗ್ತದೆ, ಪ್ರತಿಬಿಂಬ ನಾಶ ಆಗ್ತದೆ, ಇಲ್ಲದಂಗ ಆಗ್ಬಿಡ್ತದೆ. ಅಳ್ಳಾಡ ನೀರೊಳಗ ಪ್ರತಿಬಿಂಬ ಅಂದ್ರೆ ಬರ್ತದೆ. ಹೀಗಾಗಿ ಆಭಾಸ ನಾಶ ಆಗ್ತದಂತಂದ್ರ ಕೂಟಸ್ಥನ ಪ್ರತಿಬಿಂಬ ನಾಶ. ನಾಶ ಆಯ್ತಂದ್ರ ಅವನಿಗೆ ಅದು ಆತ್ಮಸುಖ ಸಿಗಲ್ಲ. ವಿಷಯ ಸುಖಕ್ಕೆ ಯಾರು ಹೋಗ್ತಾರ ಅವ್ರಿಗೆ ಆತ್ಮಸುಖ ಸಿಗಲ್ಲ. ಯಾರು ಆತ್ಮಸುಖದಾಗ ಇರ್ತಾರ ಅವ್ರಿಗೆ ವಿಷಯ ಸುಖ ಬೇಕಾಗಿಲ್ಲ. ಇಷ್ಟೇ. ಅದೇ ಪ್ರತಿಬಿಂಬ ನಾಶ, ಆಭಾಸ ನಾಶ. ಏನ್ ಆಭಾಸ ನಾಶ? ನಾಳೆ ಕೂಟಸ್ಥನ ಬೇಕಲ್ರಿ, ಕೂಟಸ್ಥನ ಪ್ರತಿಬಿಂಬ ಅಲ್ಲಿ ಮೂಡುವುದಿಲ್ಲ. ಯಾವಾಗ ನೀರು ಅಲ್ಲಾಡ್ಲಕ್ಕತ್ತು ಆಯ್ತು, ಅದು ಪ್ರತಿಬಿಂಬ ನಾಶ ಆಯ್ತು. ಒಳಗ ಪ್ರತಿಬಿಂಬ ಇದ್ದದ್ದಕ್ಕೆ ಆತ್ಮದ ಪ್ರತಿಬಿಂಬ ಅದರದ್ದು ಸುಖ ನಷ್ಟ ಅಂತ ಹೇಳ್ತಾರೆ. ನಿನ್ನೆಯಿಂದ ಜ್ಞಾನ ಯೋಗ ಆರಂಭ ಮಾಡಿವಿ. ಕರ್ಮಯೋಗ ಮುಗೀತು, ಭಕ್ತಿ ಯೋಗ ಮುಗೀತು. ಇವತ್ತ ಜ್ಞಾನ ಯೋಗ. ನಿನ್ನೆ ಪೀಠಿಕೆ ಜ್ಞಾನ ಯೋಗದಿತ್ತ ಇಲ್ಲ, ಮತ್ತೆ ಭಕ್ತಿ ಯೋಗ ಅಂತ ಹೇಳ್ಬಿಡ್ತಲ್ಲ. ನೀವು ಹೇಳೋದೇನು ಹೇಳಿದ್ರಿ? ಭಕ್ತಿ ಯೋಗದ ಬಗ್ಗೆ ಹೇಳಕತ್ತಾರತ್ತೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ. ಯಾವುದು 2ನೇ ಅಧ್ಯಾಯ? ಭಗವದ್ಗೀತೆ ಸಾಂಖ್ಯ ಯೋಗದಾಗ 55ನೇ ದೋಹ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ಥ ದೋಚ್ಯತೆ. ಪಾರ್ಥ, ಅರ್ಜುನ, ಮನಸ್ಸಿನಲ್ಲಿರುವ ಕಾಮನೆಗಳನ್ನೆಲ್ಲ ಬಿಟ್ಟು, ಯಾವ ಕಾಮನೆಗಳು? ಲೌಕಿಕ ಕಾಮನೆಗಳು, ವಿಷಯದ ಕಾಮನೆಗಳು ಬಿಟ್ಟು ಯಾವಾಗ ಆತ್ಮನಲ್ಲಿ ಆತ್ಮನಿಂದಲೇ ಆತ್ಮನು ಸಂತುಷ್ಟನಾಗಿರುವನೋ, ಬೇರೆ ಎಲ್ಲರಿಂದ ಸಂತುಷ್ಟ ಅಲ್ಲ, ಆತ್ಮನಿಂದ ಆತ್ಮನು ಏನಾಗಬೇಕು? ಆತ್ಮನಲ್ಲಿ ಸಂತುಷ್ಟವಾಗಿರಬೇಕು.
ಅವನಿಗೇನಂತಾರ ಸ್ಥಿತಪ್ರಜ್ಞ ಅಂತಾರ. ಬೇರೆ ಯಾವುದೋ ವಿಷಯದಿಂದ ಸಂತುಷ್ಟ ಅಲ್ಲ, ತನ್ನಿಂದ ತಾನೇ ಸಂತುಷ್ಟವಾಗಿರ್ಬೇಕು. ಆತ್ಮ ಅಂದ್ರೆ ವಾಚ್ಯಾರ್ಥದ ನಾನು, ಮತ್ತಿನ್ನೇನಿಲ್ಲ. ತನ್ನೊಳಗೆ ತಂದೆ ಸ್ವರೂಪ ಆನಂದ ಸ್ವರೂಪ ಅಲ್ಲ. ಆ ಆನಂದ ಸ್ವರೂಪದಲ್ಲಿ ಅವನು ಸಂತುಷ್ಟವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಬೇರೆ ಹೊರಗಿನ ವಿಷಯಗಳ ಮೇಲೆ ಅವನಿಗೆ ಯಾವುದೋ ಅಪೇಕ್ಷೆಗಳಿರಬಾರ್ದು. ಅಂತವನಿಗೇನಂತಾರ ಸ್ಥಿತಪ್ರಜ್ಞ. ಅವನಿಗೇನು ಮನಸ್ಸು ಚಂಚಲಾಗಲ್ಲ, ಯಾವ ಬಯಕೆಗಳಿರಂಗಿಲ್ಲ. ತನ್ನ ಆತ್ಮ ಸುಖದೊಳಗೆ ತಾನಿದ್ದು ಬಿಡ್ತಾನೆ. ಹೇ ಅರ್ಜುನ, ಯಾವ ಕಾಲದಲ್ಲಿ ಜ್ಞಾನಯೋಗ ಸಾಧಕನು ತನ್ನ ಮನದೊಳಗಿರುವ ಸಮಸ್ತ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುತ್ತಾನೋ, ಅವನ ಮನಸ್ಸಿನಾಗಿರುವ ಎಲ್ಲಾ ಕಾಮನೆಗಳನ್ನು ತ್ಯಾಗ ಮಾಡಿ ಮತ್ತು ಆತ್ಮದಲ್ಲಿ ಸಂತುಷ್ಟನಾಗಿರುತ್ತಾನೋ, ಹೊರಗಿನ ವಿಷಯಗಳಲ್ಲಿ ಸುಖ ಆದ ಅಂತ ತಿಳ್ಕೊಂಡು ಹೊರಗಿನ ವಿಷಯಗಳಿಗಾಗಿಯೇ ಬಡಾಡ್ತಿರ್ತಾನೆ. ಹೊರಗಿನ ವಿಷಯದೊಳಗ ಸುಖ ಇಲ್ಲ ಅಂತೇಳಿ ಸದ್ಗುರುವಾಣಿ ಮೂಲಕ ತಿಳ್ಕೊಂಡು ನೀನೇ ಸುಖ ಸ್ವರೂಪಿ ಅದಿ ಅಂತ ಗುರು ಹೇಳಿದಾಗ ಅವನೇನ್ ಮಾಡ್ತಾನೆ, ಆತ್ಮದಲ್ಲಿ ಆತ್ಮನೇ ಸುಖವಾಗಿರಂತ ಒಂದು ಸಾಧನೆ ಮಾಡ್ತಾನೆ. ಆಗ ಆ ಕಾಲದಲ್ಲಿ ಆತನು ಸ್ಥಿತಪ್ರಜ್ಞೆ ಎನ್ನಿಸಿಕೊಳ್ಳುತ್ತಾನೆ. ತನ್ನೊಳಗೆ ತಾನೇ ಸಂತುಷ್ಟ ಆಗದ ಹೆಂಗ್ ಮಾಡ್ತೀರಿ? ಜೋ ಸುಖ ನಿತ್ಯ ಸುಖ. ನಿತ್ಯ ಸುಖದ ಸಾಧನೆ ಹೆಂಗ್ ಮಾಡ್ತೀರಿ? ಈಗೇನೇನು ಸುಖಗಳದಾವ? ಜೋ ಸುಖ ಅಂತ ಹೇಳಿದ್ರಂತಂದ್ರ ಏನಾಗ್ತಿತ್ತು? ಪರಮಾತ್ಮ ಸುಖ ಸ್ವರೂಪನಾಗಿದ್ದಾನೆ ಅಂತ ಅಷ್ಟೇ ಹೇಳಿದ್ರೆ ಸಾಲಂಗಿಲ್ಲ. ಪರಮಾತ್ಮ ಅಷ್ಟೇ ಸುಖ ಸ್ವರೂಪನಾಗಿಲ್ಲ. ನಾನು ಸುಖ ಸ್ವರೂಪನಾಗಿದ್ದೇನೆ. ಪರಮಾತ್ಮನಷ್ಟೇ ಸುಖ ಸ್ವರೂಪನಾಗಿಲ್ಲ. ಜಗತ್ತಿನ ಬಹಳಷ್ಟು ವಸ್ತುಗಳು ಸುಖ ಸ್ವರೂಪ ಅದಾವ. ಆ ಎಲ್ಲ ವಸ್ತುಗಳನ್ನು ಸುಖ ಸ್ವರೂಪ. ಪರಮಾತ್ಮ ಒಬ್ಬನೇ ಸುಖ ಸ್ವರೂಪ ಅದನೇನು? ವಿಷಯ ಸುಖಗಳದಾವ. ಸಂಸಾರದಾಗ ರೊಕ್ಕ, ರೂಪಾಯಿ, ಬಂಗಾರ, ಅಧಿಕಾರ, ಪ್ರಚಾರ ಏನೆಲ್ಲ ಮಾಡಿದ್ರು ಸುಖಗಳದಾವ. ಈ ಸುಖಕ್ಕ ಆ ಸುಖಕ್ಕ ವ್ಯತ್ಯಾಸ ಏನಿಟ್ಟನ? ಜೋ ಸುಖ ಇಟ್ಟು ಆ ಸುಖದ ಜೊತೆಗೆ ನಿತ್ಯ ಅಂತ ಇಟ್ಬಿಟ್ಟಾನ. ಹೌದಾ ಇಲ್ರಿ? ನಿತ್ಯ ಸುಖ. ಆತ್ಮ ಪರಮಾತ್ಮರದು ನಿತ್ಯ ಸುಖ. ವಿಷಯ ಸುಖ ಏನದ? ಅನಿತ್ಯ ಸುಖ. ಅದಕ್ಕೆ ಜೋ ಸುಖ ನಿತ್ಯ ಪ್ರಕಾಶ ವಿಭು ಅಂತ ಯಾಕಿಟ್ಟ? ಅಲ್ಲಿ ನಿತ್ಯ ಅಂತ ಇಟ್ಟಾನ. ನಿತ್ಯ ಅನ್ನೋ ಶಬ್ದ ಬರೇ ಸುಖ ಸ್ವರೂಪ ಅಂದ್ರೆ ಜಗತ್ತಿನ ಬೇಕಾದಷ್ಟು ಸುಖ ಕೊಡುವಂತ ವಸ್ತುಗಳದಾವ. ಆದ್ರೆ ಅವು ಕೊಡೋ ಸುಖಗಳೆಂತವದವ? ಅನಿತ್ಯ ಅದಾವ, ವಿನಾಶಿ ಅದಾವ. ಆತ್ಮ ಸುಖ ನಿತ್ಯ ಸುಖ. ಅದಕ್ಕೇನಾಗ್ಯದ? ಇದು ಆತ್ಮನಲ್ಲಿ ಆತ್ಮನಿಂದ ಸಂತುಷ್ಟನಾಗಿರಬೇಕು. ಆತ್ಮನು ಅಂದ್ರೆ ತನ್ನಲ್ಲಿ ತಾನು, ತನ್ನಿಂದ, ಮತ್ತೇನಿಲ್ಲ. ಎಂತ ತಾನು? ಲಕ್ಷ್ಯಾರ್ಥದ ತಾನು. ತನ್ನಲ್ಲಿಯೇ ತನ್ನಿಂದಲೇ ತಾನೇ ತನ್ನೊಳಗೆ ಸುಖವಾಗಿರ್ಬೇಕು, ಸಂತುಷ್ಟವಾಗಿರ್ಬೇಕು. ಈಗ ಸಾಮಾನ್ಯವಾಗಿ
ಎದರ್ ಸುಖದಾಗ ಅದೀವಿ ಎಲ್ಲರೂ? ವಿಷಯ ಸುಖದಾಗ ಅದ. ವಿಷಯ ಸುಖ ಆಮೇಲೆ ಬರ್ತದ, ಮೊದಲ ರೊಕ್ಕ ಗಳಿಸೋ ಸುಖ. ರೊಕ್ಕ ಗಳಿಸ ಜಮಾಯಿಸಿ ತರೋದು, ಅದರಿಂದ ಚಂದ ಉಂಡು ಹುಟ್ಟು ಸಂತೋಷ ಪಡೋದು ಬಿಟ್ಟು ಬ್ಯಾಂಕಿನಾಗ ಜಮಾ ಇಡೋದು, ಮತ್ತೆ ಅದೇನು ಉಚ್ಚ ಮಜ್ಜಿಗೆ ತಿನ್ಕೊತ್ ಕುಂದ್ರದು. ಇಷ್ಟೊಂದು ದುಡ್ಡು ಯಾವಾಗ ಬರ್ಬೇಕು, ಫಿಕ್ಸ್ ಮಾಡಿಬಿಡಮ್ ನಡಿ, ಹಂಗ್ ಮಾಡಮ್ ನಡಿ ಅಂತೇಳಿ ಮಾಡಿ ಏನ್ ಮಾಡೋದು, ಬಂದ್ ರೊಕ್ಕ ಎಲ್ಲ ಬ್ಯಾಂಕಿನಾಗ ಇಡೋದು, ಮತ್ತೆ ಅದೇ ಒಂದಿಷ್ಟು ಏನೋ ಒಂದ್ ತಿಂದು ಬದುಕೋದು ಹೆಂಗೋ ಒಂದು. ಅವಾಗ ಲಕ್ಷ್ಮಿ ಏನಂತಾಳ, ಅಬಾಬಾಬಾ ನನ್ನ ಮೇಲೆ ಎಷ್ಟು ಪ್ರೀತಿ ಅದನ. ಈಗ ನಿತ್ಯ ಸುಖದ ಸಂಶೋಧನೆ ಮಾಡ್ಬೇಕಲ್ಲ ಜ್ಞಾನ ಯೋಗದೊಳಗೆ. ಲಕ್ಷ್ಮಿ ಏನಂತಾಳ ಅವಾಗ, ನನ್ನ ಮೇಲೆ ಬಹಳ ಜೀವ ಅದನ, ಏನು ರಬ್ಬರ್ ಬಂಡಲ್ ಬ್ಯಾಂಡ್ಗಳು ಹಾಕಿ ಎಷ್ಟು ಚಂದ ಬಂಡಲ್ ಜಮಾಯಿಸಿಡ್ತಾನಲ್ಲಪ್ಪ ಈ ಭಕ್ತ, ನನಗೆ ಬಹಳ ಚಲೋ ಅದನಂತ ಲಕ್ಷ್ಮಿ ತಿಳ್ಕೊಂಡಿರ್ತಾವ. ಮುಂದೇನಾಗ್ತದ, ಏನಾಗ್ತದ ಮುಂದೆ? ರೊಕ್ಕ ಜಮಾಯಿಸಿ ಇಟ್ಟಿರ್ತೀರಿ, ಸಾವಿರ ಲಕ್ಷ ಕೋಟಿ. ಅವಾಗ ಮನ್ಯಾಗ ಹೆಂಡ್ರಿಗೋ ಗಂಡ್ರಿಗೋ ಮಕ್ಕಳಿಗೋ ಏನೋ ಒಂದು ಬರಬಾರ್ದು ಜಡ್ಡು ಬತ್ತಪ್ಪ. ಅವಾಗ ಏನ್ ಮಾಡ್ತೀರಿ? ನೀವು ರೊಕ್ಕ ಗಳಿಸೋ ಸುಖ ನೋಡ್ತೀರ, ಜೀವ ಉಳಿಸುಗಳ ಸುಖ ನೋಡ್ತೀರ? ಏನಂತೀರ ಅವಾಗ? ರೊಕ್ಕ ಯಾಕೆ ಹೋಗಲಕ್ಕ? ಮಗನ ಜೀವ ಉಳಿಬೇಕು, ಹೆಂಡತಿ ಜೀವ ಉಳಿಬೇಕು, ಗಂಡನ ಜೀವ ಉಳಿಬೇಕು, ಜೀವ ಉಳಿಸ್ಕೊಳ್ಳೋದ್ರ ಸುಖ. ಮೊದಲ ರೊಕ್ಕ ಗಳಿಸೋದು ಸುಖ. ರೊಕ್ಕ ತಗೊಂಡು ಏನ್ ಮಾಡ್ತೀರಿ? ಬದುಕಿದ್ರಿ ಇಂಥದ್ದು ಎಷ್ಟಾದ್ರೂ ಗಳಿಸ್ಬೋದನ್ನು. ಅವಾಗ ಲಕ್ಷ್ಮಿ ಹವು ಹಾರಿಬಿಡ್ತಾಳ, ಏನಪ್ಪ ಇವ ನನ್ನ ಮೇಲೆ ಬಹಳ ಪ್ರೀತಿಯನ್ನ ತಿಳ್ಕೊಂಡ್ರ ನನ್ನ ಹೆಂಡ್ರ ಮಕ್ಕಳಿಗೆ ಏನಾರ ಆದ್ರೆ ನನ್ನ ಹೊರಗೆ ಚೆಲ್ಲಕ್ಕೆ ತಯಾರಾಗ್ಬಿಟ್ನಲ್ಲಿ ಇವ ಅಂತ. ಸಾಕಷ್ಟು ಖರ್ಚು ಮಾಡಿ ಆರಾಮ ಮಾಡಿ ಮನೆಗೆ ಬಂದ ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಲಿಂತ ರಾತ್ರಿ ಮಕ್ಕೊಂಡ್ರ. ಅವಾಗ ಮಧ್ಯರಾತ್ರಿ ಒಳಗೆ ಗಡಗಡ ಶಬ್ದ ಆಗಿ ಭೂಕಂಪ ಆಗಿ ಇವ ಇನ್ನ ಪೂರ್ತಿ ನಿದ್ದೆ ಎತ್ತಿದ್ದಿಲ್ಲ. ಇವನಿಗೇನೋ ಗಡಬಡ ಆಗಿತ್ತ ತಿಳ್ಕೊಂಡು ಏನ್ ಮಾಡ್ದ, ಅವ್ರ ಹೆಂಡ್ರ ಮಕ್ಕಳು ಏನ್ ತಿಳ್ಕೊಂಡಿದ್ರು, ನಮ್ಮ ಮೇಲೆ ಇವ ಬಹಳ ಜೀವ ಅವನ, ಪರಮ ಸುಖ ಅವನಿಗೆ ಬಹಳ ನಮ್ಮನ್ನ ಚಂದ ನೋಡ್ಕೊಂಡ್ರೆ ಅವನಿಗೆ ಸುಖ ಆಗ್ತದ, ನಮ್ಮ ಮೇಲೆ ಬಹಳ ಜೀವ ಅದನ, ನಮ್ಮ ಮೇಲಿನ ಜೀವ ಇದ್ದದ್ದೇ ಅವನಿಗೆ ಪರಮ ಸುಖ ಅಂತ ಇವ್ರ ಹೆಂಡ್ರ ಮಕ್ಕಳು ತಿಳ್ಕೊಂಡ್ರು. ಇಷ್ಟೊಂದು ಖರ್ಚು ಮಾಡಿ ನಮಗೆ ಆರಾಮ್ ಮಾಡ್ತಾನಂತ ಗೊತ್ತಿದ್ದಿಲ್ಲ. ಮುಂದೇನ್ ಮಾಡ್ದ, ಗಡಗಡ ಸೌಂಡ್ ಆದ ಕೂಡ್ಲೆ ಬಗಲಾಗ ಮಕ್ಕೊಂಡು ಹೆಂಡ್ರ ಮಕ್ಕಳಿಗೆ ಅಲ್ಲೇ ಬಿಟ್ಟು ತಾನೊಬ್ನೇ ಎದ್ದು ಹೊರಗೆ ಓಡಿ ಬಂದ್ಬಿಟ್ಟು. ಹೊರಗೆ ಓಡಿ ಬಂದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸೌಂಡ್ ಆಯ್ತು. ಬಾಂಡೆ ಅವು ಕೆಳಗೆ ಬಿದ್ದ್ಬಿಟ್ಟು, ಬಿದ್ದ ಕೂಡ್ಲೇನೆ ಪಾಪ ಅಡಿಗೆ ಮನೆಯಾಗ ಏನು ಸೌಂಡ್ ಆಗ್ತದ ಅಂತೇಳಿ ಎರಡು ಕಣ್ಣು ತೆರ್ಕೊಂಡು ತಾಯಿ ಮಗ ಎದ್ದರು. ಭೂಕಂಪ ಆಗ್ಲಕತ್ತದ, ಹಾಕಾರ ಮಾಡೋದಲ್ಲ, ಹೊರಗೆ ಬರ್ರಿ ಅಲ್ಲಕತ್ತಾರ. ಅದಕ್ಕ ಮುಂದೇನಾಯ್ತು, ಹೊರಗೆ ಬಂದು ನೋಡ್ತಾರ, ಇವ ಮೊದಲೇ ಹೊರಗೆ ಹೋಗಿ ನಿಂತು ಬಿಟ್ಟಾನ. ನೀವ್ ಯಾವಾಗ ಬಂದ್ರಿ? ನಾ ಅವಾಗೇ ಬಂದೀನಿ ಎಲ್ಲ. ಮತ್ ನೀವು ಒಬ್ಬರೇ ಓಡಿ ಬರೋದ, ನಮಗೆ ಕರ್ಕೊಂಡ್ ಬರ್ಬೇಕಾ? ಇಲ್ಲ ಅಲ್ಲೇ ಮುಕ್ಕೊಂಡಿವಿ, ಅಲ್ಲೇ ಬಿಟ್ರಿಲ್ಲ, ನಮ್ಮ ಮೇಲೆ ಏನು? ಅದು ಸೌಂಡ್ ಹೆಂಗಾಯ್ತೀನಿ ಏನ್ ಗೊತ್ತು, ಭಾರಿ ಸೌಂಡ್ ಆಯ್ತು, ಅದಕ್ಕೆ ಎದ್ದು ಓಡಿ ಬಂದ್ಬಿಟ್ಟೆ ನೋಡ್ರಿ. ಅವಾಗ ಹೆಂಡ್ರ ಮಕ್ಕಳು ತಿಳ್ಕೊಂಡ್ರು, ಇವ ಏನು ನಮ್ಮ ಮ್ಯಾಲ ಪ್ರೀತಿ ಇಲ್ಲ, ಇವ ನಮ್ಮ ಮ್ಯಾಲಿನ ಪ್ರೀತಿಕ್ಕಿಂತ ಯಾರ ಮೇಲೆ ಪ್ರೀತಿ ಜಾಸ್ತಿ ಅನ? ತನ್ನ ಮೇಲೆ ಪ್ರೀತಿ ಬಹಳ. ಮೊದಲು ರೊಕ್ಕದ ಮೇಲೆ ಪ್ರೀತಿ ಇತ್ತು, ಅಲ್ಲಿ ಸುಖ ನೋಡ್ದ, ಆ ಸುಖ ಟೆಂಪ್ರರಿ. ಹೆಂಡ್ರ ಮಕ್ಕಳ ಬಲ್ಲಿ ನೋಡ್ದ, ಹೆಂಡ್ರ ಮಕ್ಕಳ ಬಲ್ಲಿ ಟೆಂಪ್ರರಿ.
ಮುಂದೇನಾಯ್ತು? ತಾನೇ ಓಡಿ ಬಂದ ಹೊರಗೆ ಬಂದ್ಮೇಲೆ ಹೆಂಡ್ರ ಮಕ್ಕಳು ಏನ್ ತಿಳ್ಕೊಂಡ್ರು? ಇವ ಬರೀ ತನ್ನ ಜೀವ ಒಂದೇ ಉಳಿಸ್ಕೊಳ್ಳೋದು ಮುಖ್ಯ ಮಾಡ್ಕೊತಾನ. ಮಕ್ಕಳ ಸುಖ, ಹೆಂಡ್ರ ಸುಖ ಅನುಕೂಲ ಇತ್ತಂದ್ರೆ ಸರಿ. ಮಗನ್ನ ಹಡದರು, ಗಂಡು ಮಗ ಹಡದೀನಿ ಅಂತೇಳಿ ಭಾರಿ ಖುಷಿಲಿ ಅಂತ ಊರೆಲ್ಲ ಪಾರ್ಟಿ ಕೊಟ್ಟ. ಮುಂದೆ ಅದನ್ನ ಲಾಡ್ ಮಾಡಿ ಬೆಳೆಸ್ದ. ಅದು ಎದ್ದು ಬೆಳೀತು, ಜಗಳ ಮಾಡ್ಲಕತ್ತು, ಕೆಟ್ಟ ಚಟ ಕಲಿತು, ಸಾಲ ಮಾಡ್ಲಕತ್ತು, ಏನೇನೋ ಕಿರಿಕಿರಿ ಮನೆಗೆ ತರ್ಲಕತ್ತು. ಅವಾಗ ಏನ್ ಮಾಡ್ತಾನ ಅವರಪ್ಪ? ಗಂಡು ಮಗನ ಹಡದ ಸುಖ ನ್ಯೂಸ್ ಪೇಪರ್ನಾಗ ಹಾಕಿಸ್ಬಿಡ್ತಾನ. ಇವ ನಮ್ಮ ಮಗ ಆಗಿದ್ದರೂ ಸಹಿತ ಅವನ ಜೊತೆಗೆ ಯಾರಾದರೂ ಏನಾದ್ರು ಕೊಡು ತೊಳ್ಳುವ ವ್ಯವಹಾರ ಮಾಡಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮಕ್ಕಳ ಹಡ ಸುಖ ಎಲ್ಲೋಯ್ತಿ? ಅವು ಯಾವ ಸುಖದ್ದು ಅದಾವೇನೋ? ಹೆಂಡ್ರ ಅನುಕೂಲಾಗಿದ್ದರೆ ಸುಖ, ಅನನುಕೂಲ ಇತ್ತಂತಂದ್ರೆ ಸುಖ ಅದೇನಲ್ಲಿ. ಮುಂದೇನಾಯ್ತು? ತನ್ನ ಜೀವ ಒಂದು ಉಳಿಸ್ಕೊಂಡು ಬಂದ. 4 ದಿನ ಆದ್ಮೇಲೆ ಅವನದನ್ನು ಒಂದಿಟ್ಟು ಸಾಲ ಸೂಲ ಮಾಡಿದ್ದ. ಅವನ್ ಸಾಲಗಾರರು ಬಂದ್ರು. ಸಾಲ ಇದೇನು ಶರೀರ ಏನ್ ತಿಳ್ಕೊತು? ತನ್ನ ಹೆಂಡ್ರ ಮಕ್ಕಳಿಗಿದ್ದ ನನ್ನ ಮೇಲೆ ಬಹಳ ಪ್ರೀತಿ ಅದನ್ನ, ನನ್ನ ಉಳಿಸ್ಕೊಳಕ್ಕೆ ಇವ ಪ್ರಯತ್ನ ಮಾಡ್ತಾನ ಅಂತ. ಅವಾಗ ಅವನ ಸಾಲಗಾರರು ಬಂದು ಅವನಿಗೆ ಕಿರಿಕಿರಿ ಕೊಟ್ಟು ಮಾತಿಗೆ ಮಾತು ಹೆಚ್ಚಾಗಿ ಹೊಡಿ ಚಾಲು ಆಯ್ತು. ಹೊಡಿಯಾಗ ಏನ್ ಮಾಡ್ತಾನವ? ಮಾರಿ ಮುಜುಗತ್ತಾನ, ಬೆನ್ನು ಕೊಡ್ತಾನವ. ಬೆನ್ನಿಗೆ ಹೊಡ್ರಿ ಅಂತ. ಮಕ್ಕಕ್ಕೆ ಬಡಿಬೇಡ್ರಿ, ಕಣ್ಣ ಕಿವಿ ಬಾಯಿ ಮೂಗ ಹರಿತಂದ್ರ ಜೀವನ ಕಷ್ಟ ಆಗ್ತದ. ಏಟರ್ ಹೊಡಿತಿದ್ರು ಹೊಡ್ರಿ, ಬೆನ್ನಿಗೆ ಹೊಡ್ರಿ ಅಂತ. ಅವಾಗ ಅದು ಶರೀರ ಅಂತೂ ಇವ ನನ್ನ ಮೇಲಿನಕ್ಕಿಂತ ಹೆಚ್ಚು ಅವನ ಇಂದ್ರಿಯಗಳ ಮೇಲೆ ಬಹಳ ಪ್ರೀತಿ ಅದನ್ನ. ಇಂದ್ರಿಯಗಳ ಮೇಲೆ ಬಹಳ ಪ್ರೀತಿ ಅದನ್ನ. ಅದರ ಸಲುವಾಗಿ ಇವನು ನಮ್ಮ ಮೇಲೆ ಪ್ರೀತಿ ಅನ್ನೋದು ನಾವು ತಪ್ಪು ತಿಳ್ಕೊಂಡಿದ್ದೆವು ಅಂತ ಅವು ಸುಮ್ಮಾಗಿಬಿಡ್ತಾವ. ಮುಂದೆ ಯಾವ್ದಾರ ಒಂದು ಇಂದ್ರಿಯ ಗ್ಯಾಂಗ್ರೀನ್ ಆಗ್ಯದ, ಆಪರೇಷನ್ ಮಾಡಿ ಕತ್ತರಿಸಿ ತೆಗೆದ್ರೆ ನೀ ಬದುಕ್ತಿ, ಇಲ್ಲ ಅಂದ್ರೆ ಸಾಯ್ತಿ ಅಂತ. ಅವಾಗ ಇಂದ್ರಿಯಗಳೇನ್ ತಿಳ್ಕೊಂಡು ನನ್ನ ಮೇಲೆ ಬಹಳ ಪ್ರೀತಿ ಅದನ್ನಂತ ತಿಳ್ಕೊಂಡು ಮುಂದೇನಾಯ್ತು? ಆ ಇಂದ್ರಿಯಗಳು ತಿಳ್ಕೊಂಡು ಇವ ನಮ್ಮ ಮೇಲೂ ಪ್ರೀತಿ ಇಲ್ಲ. ಡಾಕ್ಟರ್ ಹೇಳಿದ್ರೆ ಯಾವಾಗ ಕತ್ತರಿಸಿ ಹೋಗಿಲ್ಲಕ್ಕೂ ತಯಾರದನ. ನಮ್ಮ ಮೇಲೆ ಪ್ರೀತಿ ಇದ್ರೆ ಯಾಕಿಂತ ಕೆಲಸ ಮಾಡ್ತಿದ್ದ? ಅದಕ್ಕೆ ಇಂದ್ರಿಯಗಳು ಒಂದೊಂದೇ ಜಡ್ಡಾಗಿ ಕತ್ತರಿಸಿದ ಮೇಲೆ ಬೇರೆ ರುಂಡ ಮುಂಡ 2 ಉಳಿತು. ರುಂಡ ಮುಂಡ 2 ಉಳಿದ್ಮೇಲೆ ಮುಂದೇನೆ ಹೇಳಕ್ ಬರಲ್ಲ, ಕೂಡ್ಲಕ್ ಬರಲ್ಲ, ಎಲ್ಲಿ ಅಡ್ಡಾಡಕ್ ಬರಲ್ಲ. ಯಾರೋ ಇನ್ನೊಬ್ಬರ ಸೇವಾ ಮಾಡಿದ್ರೆ ಹಣೆ ಬರ ಚಂದ, ಇಲ್ಲಂದ್ರೆ ಏನ ಪರಿಸ್ಥಿತಿ ಪರಾವಲಂಬಿ ಆಗ್ಬಿಡ್ತಾನ. ಅವ್ರ ಸೇವಾ ಮಾಡೋರು ಮನಸ್ಸಿಟ್ಟು ಮಾಡಿದ್ರ ಸಂತೋಷ, ಮನಸ್ಸಿರ್ಲೆ ಮಾಡ್ಲಕತ್ತಾರ ಅಂತಂದ್ರೆ ಭಯಂಕರ ಸಂಕಟ ಆಗ್ಲಕತ್ತಿ ಬಿಡ್ತದ. ಅವಾಗ ಯಾರ ಹೋಗಿ ಕೇಳಿದ್ರೆ ಹೆಂಗದಿರಿ ಅಂತಂದ್ರ ಇದು ಯಾವಾಗ ಹೋಗ್ತದ ಕಾಯ್ಲಕತ್ತೀನಪ್ಪ. ಯಾವ ಶರೀರವನ್ನ ತನ್ನ ಶರೀರ ಅಂತ ಪೋಷಣೆ ಮಾಡಿ ಚಂದ ಬೆಳೆಸನ, ಕೊಬ್ಬರೆಣ್ಣೆ ಸಾಬೂನ ಎಲ್ಲ ಹಚ್ಚಿ ತೊಳೆದು ಸ್ವಚ್ಛ ಮಾಡಿಕೊಂಡು ಅದನ್ನ ಹೆಂಗೆ ಇಟ್ಕೊಂಡಿದ್ದ, ಆ ಶರೀರ ಹೋದ್ರ ಸುಖ ಆಗ್ತದ. ನೋಡ್ರಿ ಹೆಂಗ ನಿತ್ಯ ಸುಖದ ಅಡ್ರೆಸ್ ಎಲ್ಲದ? ಈ ಶರೀರವನ್ನ ಬಿಡೋದ್ರಾಗದ. ಶರೀರ ಕಳ್ಕೊಂಡ್ರೆ ಏನು ಉಳಿತದ ಅಲ್ಲಿ? ಆತ್ಮ ಒಂದೇ ಉಳಿತದ. ಅದು ಸುಖ ಸ್ವರೂಪ ಆದ ಅಂತ ಅವನಿಗೆ ಗೊತ್ತು. ಈ ಶರೀರ ಕಳ್ಕೊಳ್ಳೋದಂದ್ರ ಹೆಂಗ? ಒಂದು ನಾಶ, ಇನ್ನ ಒಂದು ಬಾಧ ಅಂತ ಬರ್ತಾವ.
ಈಗೊಂದು ಗಡಿಗೆ ಅದ, ಆ ಗಡಿಗೆಗೆ ನಾಶ ಮಾಡ್ಬೇಕಾದ್ರ ಬಾಡಿಗೆ ತಗೊಂಡು ಹೊಡೆದ್ರೆ ಗಡಿಗೆ ನಾಶ ಬಂದ್ಬಿಡ್ತಾರೆ. ಅದಕ್ಕೇನಂತಾರ ನಾಶ, ಧ್ವಂಸ. ಅದರಂಗೆ ಈ ಶರೀರನು ಕಳ್ಕೋಬೇಕಂತೇಳಿ ಅದಕ್ಕೆ ಬಡಿಗೆ ತಗೊಂಡು ಹೊಡೆದ್ರೆ ನಾಶ. ಅದಕ್ಕೇನಾರ ವಿಷ ಗಿಷ ಹಾಕಿ ಕೊಲ್ಲಿದ್ರೆ ಆತ್ಮಹತ್ಯೆ ಆತ, ಕೊಲೆ ಆಗ್ತದ, ಆತ್ಮಹತ್ಯೆ ಆಗ್ತದ. ಶರೀರ ಬಿಡ್ಬೇಕಂತ ಏನೋ ಮಾಡಿದ್ರೆ ಅವೆಲ್ಲ ತಪ್ಪು ದಾರಿಗಳು. ವೇದಾಂತದೊಳಗೆ ಅಂತ ತಪ್ಪು ದಾರಿಗಳು ಇಡೋದಿಲ್ಲ. ಈಗ ಗಡಿಗೆ ನಾವು ನಾಶ ಮಾಡ್ಬೇಕಾಗ್ಯದ, ಗಡಿಗಿನ ಇಲ್ಲದಂಗೆ ಮಾಡ್ಬೇಕಾಗ್ಯದ. ಆ ಗಡಿಗೆಗೆ ಇಲ್ಲದಂಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅದರ ಮೂಲ ವಸ್ತುವನ್ನು ನೋಡ್ಬೇಕು ನಾವು. ನಮ್ಮ ಲಕ್ಷ್ಯ ಅದರ ಮೂಲ ವಸ್ತುವಿನ ಕಡೆ ಹರಿಸಿ ಬಿಡ್ಬೇಕು. ಆ ಗಡಿಗೆ ಮೂರೂ ಕಾಲದಲ್ಲಿ ಇಲ್ಲೇ ಇಲ್ಲ. ಗಡಿಗೆ ಆಗೋದಕ್ಕಿಂತ ಮೊದಲು ಮಣ್ಣೆ ಇತ್ತು, ಗಡಿಗೆ ಆದಾಗ್ನೂ ಮಣ್ಣೆ ಅದ, ಗಡಿಗೆ ಒಡೆದು ಬೋಚಿ ಆದ್ಮೇಲೂ ಅದು ಮಣ್ಣೆ ಆಗ್ತದ. ಮೂರು ಕಾಲದಲ್ಲಿ ಯಾವ ಸ್ವರೂಪವನ್ನ ಹಿಡ್ಕೊಂಡು ಕುಂತದ ಅದನ್ನು ನೋಡ್ಬಿಟ್ರೆ ಅಲ್ಲಿ ಗಡಿಗೆ ಇರ್ತದೇನ್ರಿ? ಅದರ ಮೂಲ ವಸ್ತುವನ್ನು ನೋಡಿದರೆ ಅಲ್ಲಿ ಗಡಿಗೆ ಇರ್ಲಕ್ ಸಾಧ್ಯನಾ? ಮೂಲ ವಸ್ತು ನೋಡ್ಲಕ್ ಬರ್ಲಾರ್ದಕ್ಕೆ ಗಡಿಗೆ ಕಾಣ್ಲಕತ್ತವ. ಮಣ್ಣು ನೋಡೋನಿಗೆ ಗಡಿಗೆ ಕಾಣ್ತದೇನ್ರಿ? ಗಡಿಗೆ ನೋಡೋನಿಗೆ ಮಣ್ಣು ಕಾಣಲ್ಲ, ಮಣ್ಣು ನೋಡೋನಿಗೆ ಗಡಿಗೆ ಕಾಣ್ತದ. ಬಂಗಾರ ನೋಡೋನಿಗೆ ಆಭರಣ ಕಾಣಲ್ಲ, ಬಂಗಾರ ನೋಡ್ಲಾರ್ದವನಿಗೆ ಆಭರಣ ಕಾಣ್ತದೆ. ಹೆಂಗ್ ಮಾಡ್ತೇವೆ? ಮೂಲ ವಸ್ತುವನ್ನು ನೋಡ್ಬೇಕು. ಹಂಗ ಈ ಶರೀರವನ್ನ ಕೂಟಸ್ಥ, ಸಾಕ್ಷಿ, ಪ್ರತ್ಯಗಾತ್ಮ, ಚೇತನ ಅಂತ ನೀವು ಈ ಶರೀರವನ್ನ ನೋಡಿದ್ರೆ ಅಲ್ಲಿ ದೇಹನೇ ಇಲ್ಲ. ಇದಕ್ಕೇನಂತಾರೆ? ಶರೀರವನ್ನ ಬಾಧ ಮಾಡುವುದು. ಈ ಬಾಧ ಮಾಡೋ ಪ್ರಕ್ರಿಯೆ ಹೆಂಗದ? ಮೂರು ಎದುರಾಗದ. ಶರೀರವನ್ನ ಬಾಧ ಮಾಡೋದು ಮೂರೂ ಕಾಲದಲ್ಲಿ ಇಲ್ಲದಂಗ ಮಾಡಬೇಕು. ಇದಕ್ಕೆ ನೀವು ಆತ್ಮ ಅಂದ್ರೆ ಅಲ್ಲಿ ಶರೀರನೇ ಇಲ್ಲ. ನೀವು ಆತ್ಮವನ್ನ ನೋಡ್ಲಾರ್ದಕ್ಕೆ ಏನಾಗ್ಲಕತ್ತು? ಶರೀರ ಕಾಣ್ಲಿಕ್ಕತ್ತು. ಅದನ್ನ ಕೂಟಸ್ಥನಂತೂ ನೋಡಿದ್ರೆ ಶರೀರನೇ ಇಲ್ಲ. ಬ್ರಹ್ಮಾಂಡ ನೋಡಿದ್ರೆ ಬ್ರಹ್ಮ ಕಾಣಲ್ಲ. ಬ್ರಹ್ಮನನ್ನ ನೋಡೋನಿಗೆ ಬ್ರಹ್ಮಾಂಡ ಕಾಣ್ತದೇನ್ರಿ? ಎಲ್ಲಾ ಕಡೆ ಬ್ರಹ್ಮನೇ ಕಾಣ್ಲಕತ್ತಾನ, ಅಂತವನಿಗೆ ಬ್ರಹ್ಮಾಂಡ ಕಾಣ್ತದೇನು? ಬ್ರಹ್ಮಾಂಡ ನೋಡ್ಲಕತ್ತಿದವನಿಗೆ ಬ್ರಹ್ಮ ಕಾಣಲ್ಲ, ಆದ್ರೆ ಬ್ರಹ್ಮನ್ನ ಕಾಣವನಿಗೆ ಬ್ರಹ್ಮಾಂಡ ಕಾಣ್ತದೇನು? ಕಾಣಂಗಿಲ್ಲ. ಕಂಡ್ರು ಏನಂತ ನಾವು ಅದನ್ನ ಮಿಥ್ಯ ಅಂತನ. ಮಿಥ್ಯಾ ತೋರಿಕೆ ಜಗತ್ತಿದು, ಬ್ರಹ್ಮ ಒಂದೇ ಸತ್ಯ ಅಂತನ. ಪಿಂಡಾಂಡ ಮಿಥ್ಯಾ ತೋರಿಕೆ ಪಿಂಡ ಇದು, ಅದರೊಳಗಿರೋ ಕೂಟಸ್ಥನೇ ಸತ್ಯ ಅಂತಾನ. ಇದಕ್ಕೇನಂತಾರ? ಬಾಧ ಮಾಡುವುದು ಅಂತಾರ. ಆ ಒಂದು ಶರೀರವನ್ನ ಬಾಧ ಮಾಡಿ ಆತ್ಮನಾಗಿ ಉಳಿದು, ಆತ್ಮನಲ್ಲಿಯೇ ಉಳಿದು, ಆತ್ಮನಿಂದಲೇ ಆತ್ಮನು ತನ್ನ ಸ್ವರೂಪವನ್ನು ಅರಿತು ಆನಂದವಾಗಿರಬೇಕು. ಆ ರೀತಿ ಆತ್ಮನು ಆತ್ಮನಿಗಾಗಿ ಆತ್ಮನಿಂದ ಅವನು ಸಂತುಷ್ಟನಾಗಿರ್ತಾನೋ ಅವನಿಗೆ ಸ್ಥಿತಪ್ರಜ್ಞ ಅಂತಾರ.
ಗೊತ್ತಾಯ್ತರ? ಆತ್ಮನಿಂದ ಆತ್ಮನಲ್ಲಿ ಆತ್ಮನೇ ಸುಖವಾಗಿರೋದು ಹೆಂಗ? ಸ್ಥಿತಪ್ರಜ್ಞನಾಗದು. ಇದು ವಿಷಯ ಗೊತ್ತಾದ ಕೂಡಲೇ ಸ್ಥಿತಪ್ರಜ್ಞೆ ಆಗ್ಬಿಡ್ತೀವಿ ನಾವು. ನಮ್ಮಟ್ಟಕ್ಕೆ ನಾವು ತಿಳ್ಕೊಂಡೇವೆ ಬಾರಿ ಉತ್ತಮ ಅಧಿಕಾರಿಗಳಂತ. ಏನ್ ಅಧಿಕಾರ ಅದು? ಯೋಗ ಸಾಧನೆ ಮಾಡಬೇಕು. ಜ್ಞಾನಿ ಆಗೋದು ಸುಲಭ, ಬಾನಿ ಆಗೋದು ಸುಲಭ. ಜ್ಞಾನ ಯೋಗಿ ಆಗ್ಬೇಕಲ್ಲ. ಯೋಗಿ ಆಗ್ಬೇಕಂದ್ರೆ ಅದರಾಗೆ ಉಳಿಬೇಕಲ್ಲ. ಅದು ಉಳಿಬೇಕಾದ್ರೆ ಉಪಾಸನೆ ಮಾಡಬೇಕು. ನಿಶ್ಚಲ ಚಿತ್ತ ಇತ್ತು ಅಂತಂದ್ರೆ ಅದೇನಾಗ್ತದೆ? ತಿಳ್ಕೊಂಡು ಜ್ಞಾನ ಅದ್ರಾಗ ಉಳಿತು. ಚಂಚಲ ಚಿತ್ತ ಅಂತಂದ್ರ ಅದು ಹೋಗ್ಬಿಡ್ತು. ಅದಕ್ಕೆ ಜ್ಞಾನ ಯೋಗದ ಸಾಧನೆ ಹೆಂಗ್ ಮಾಡ್ಬೇಕಪ್ಪ? ಇದೆಲ್ಲ ನಿಮಗೆ ಗೊತ್ತಿರ್ತದ್ದೇ ಅದ. ಫುಲ್ ಡೀಟೇಲ್ ಆಗಿ ಎಲ್ಲ ಹೇಳಿವಿ. ವಿಚಾರ ಸಾಗರದಾಗನು ಹೇಳಿವಿ, ವಿಚಾರ ಚಂದ್ರೋದಯದಾಗನು ಹೇಳಿವಿ. ಜ್ಞಾನ ಯೋಗ ಸಾಧನೆಯಲ್ಲಿ ಎಷ್ಟು ರೀತಿ? ಒಂದು ಬಹಿರಂಗ ಸಾಧನ, ಇನ್ನೊಂದು ಅಂತರಂಗ ಸಾಧನ. ಈ ಬಹಿರಂಗ ಸಾಧನದೊಳಗ ಏನೇನ್ ಬರ್ತಾವ? ವಿವೇಕ, ಕರ್ಮ, ಉಪಾಸನೆ, ಅವು ಕರ್ಮಯೋಗ ಮತ್ತ ಧ್ಯಾನ ಯೋಗ ಮಾಡೋದ್ರಿಂದ ಏನಾಗ್ತದ? ನಿಶ್ಚಲ ಕರ್ಮ, ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ ಆಗ್ತದೆ. ಅದು ಪ್ರಿಪರೇಟರಿ, ಮೊದಲು ಪೂರ್ವ ಸಿದ್ಧತೆ. ಅದು ಜ್ಞಾನ ಯೋಗದ ಸಾಧನೆಗೆ ಪೂರ್ವ ಸಿದ್ಧತೆ. ಅದು ಆಗಿ ಹೋಗ್ಬಿಟ್ಟದು, ಹೇಳಿವಿ ಈಗ ಆಲ್ರೆಡಿ. ಅದು ಈಗೇನಾಗಬೇಕಾಗ್ಯದ? ಬಹಿರಂಗ ಸಾಧನೆ ಒಳಗೆ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ್ವ, ಇವು 4 ಬಹಿರಂಗ ಸಾಧನೆಗಳು. ಅಂತರಂಗ ಸಾಧನ ಶ್ರವಣ, ನಿಧಿಧ್ಯಾಸನ, ತತ್ವಂ ಪದಾರ್ಥ ಶೋಧನ. ಇವು 4 ಅಂತರಂಗ ಸಾಧನ. ಮೊದಲು ಜ್ಞಾನಯೋಗಿಯು ಬಹಿರಂಗ ಸಾಧನೆಯಿಂದ ಗಟ್ಟಿಗೊಳ್ಳಬೇಕು. ತದನಂತರ ಅಂತರಂಗ ಸಾಧನೆ ಮಾಡ್ಕೋಬೇಕು. ಬಹಿರಂಗ ಸಾಧನೆಯಲ್ಲಿ ವಿವೇಕ, ಒಳ್ಳೆಯದು ಕೆಟ್ಟದನ್ನ ಬೇರ್ಪಡಿಸಿ ತಿಳ್ಕೊಳ್ಳೋದು, ಸತ್ಯ ಅಸತ್ಯ, ದುಃಖ ಆನಂದ, ಇವೆಲ್ಲ ನಿತ್ಯ ಯಾವುದು ಅನಿತ್ಯ ಯಾವುದು, ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದಕ್ಕೆ ಮಹತ್ವ ಕೊಡಬಾರ್ದು. ಮತ್ತು ವೈರಾಗ್ಯ ಅಂತಂದ್ರೆ ಯಾವ ಕೆಟ್ಟು ಅದಾವ ಅವುಗಳನ್ನು ತ್ಯಾಗ ಮಾಡೋದು, ಯಾವುದು ಒಳ್ಳೇದದ ಅನ್ನೋ ಧಾರಣೆ ಮಾಡೋದು. ಷಟ್ ಸಂಪತ್ತಿ ಅಂದ್ರೆ ಅದೆಲ್ಲ ಮುಂದೆ ಹೇಳ್ತದ. ಅದಕ್ಕಿಲ್ಲಿ ಮೊದಲು ಬಹಿರಂಗ ಸಾಧನೆ ಮಾಡಿ ಗಟ್ಟಿಗೊಳ್ಳಬೇಕು, ಆಮೇಲೆ ಅಂತರಂಗ ಸಾಧನೆ ಮಾಡಬೇಕು. ಅದಕ್ಕೆ ಜ್ಞಾನಯೋಗದ ಸಾಧನೆಗಳ ವಿವರಣೆ. ಒಂದನೇದ್ದು ವಿವೇಕ. ವಿವೇಕದ ಏನದ? ಪರಮಾತ್ಮ ಒಬ್ಬನೇ, ಅವನು ನಿತ್ಯವೂ ಸತ್ಯವೂ ಆಗಿದ್ದಾನೆ ಮತ್ತು ಜಗತ್ತು ಅನಿತ್ಯವಾಗಿದೆ. ಏನಿದು? ಸತ್ಯಾಸತ್ಯ ವಿವೇಕ ಅಂತಾರೆ ಇದಕ್ಕೆ. ಸತ್ಯಾಸತ್ಯ ವಿವೇಕ. ಈ ರೀತಿಯ ಜ್ಞಾನವನ್ನ ಹೊಂದಿ ಜೀವನದ ವ್ಯವಹಾರ ಮಾಡುವುದೇ ವಿವೇಕ. ಜಗತ್ತು ಎಂದು ಏನಂತ ನಿತ್ಯ ಸತ್ಯ ಅಂತ ತಿಳ್ಕೊಳ್ಳೋದು ವಿವೇಕನ ಅವಿವೇಕನ. ಜಗತ್ತನ್ನ ನಿತ್ಯವೂ ಸತ್ಯವೂ ಅಂತ ತಿಳ್ಕೊಳ್ಳೋದು ವಿವೇಕನ ಅವಿವೇಕ ರೀ? ಅವಿವೇಕ.
ಅವಿವೇಕಿಗಳು ಏನ್ ಮಾಡ್ಯಾರ, ಜಗತ್ತನ್ನ ನಿತ್ಯ ಇರ್ತದ ಸತ್ಯ ಇರ್ತದ ಅಂತ ತಿಳ್ಕೊಂಡ್ರು. ಹಂಗಾಗಲ್ಲ. ನೆಕ್ಸ್ಟ್, ಪರಮಾತ್ಮ ಒಬ್ಬನೇ ನಿತ್ಯ ಸತ್ಯ ಮತ್ತು ಜಗತ್ತು ಏನದ ಅನಿತ್ಯ ಸತ್ಯ. ಜಗತ್ತು ಪರ್ಮನೆಂಟ್ ಆಗಿಲ್ಲ, ಅದು ಇರಷ್ಟು ದಿವಸ ಸತ್ಯವಾಗಿದ್ದು ಸಹಿತ ಅದು ಪರ್ಮನೆಂಟ್ ಆಗಿರಲ್ಲ. ಪರಮಾತ್ಮ ಒಬ್ಬನೇ ನಿತ್ಯ ಸತ್ಯ, ಪರ್ಮನೆಂಟ್ ಆಗಿರ್ತಾನೆ. ಈ ರೀತಿಯ ಜ್ಞಾನವನ್ನು ಹೊಂದಿ ಜೀವನದ ವ್ಯವಹಾರ ಮಾಡುವುದೇ ವಿವೇಕ. ಜಗತ್ತು ನಿತ್ಯ ಸತ್ಯ ಎಂದು ಭಾವಿಸುವುದೇ ಅವಿವೇಕ. ನೆಕ್ಸ್ಟ್, ವೈರಾಗ್ಯ. ನೋಡಿದ ಮತ್ತು ಕೇಳಿದ ವಿಷಯಗಳಲ್ಲಿ ಮನಸ್ಸು ಹರಿದಾಡದಂತೆ, ವಿಚಲಿತವಾಗದಂತೆ ಆಗುವುದೇ ವೈರಾಗ್ಯ. ನೋಡಿದ ದೃಶ್ಯ, ಕೇಳಿದ ಶಬ್ದಗಳಲ್ಲಿ ಅವೇ ವಿಚಾರಗಳು ತಲೆಗೆ ಹಾಕೊಂಡು ಅವುದ್ರೊಳಗೆ ಮುಳುಗಿರಬಾರ್ದು. ಅಂಥವೆಲ್ಲ ಏನದವ ಜಗತ್ತಿಂದು ದೃಶ್ಯ ಏನದವ, ಅವು ಆಕಾರ ಅದಾವ. ಬ್ರಹ್ಮ ಹೆಂಗದನ? ನಿರಾಕಾರದ. ನಿರಾಕಾರನ ಚಿಂತನೆ ಮಾಡಬೇಕು ಬಿಟ್ಟು ಆಕಾರದ ಚಿಂತನೆಗಳು ಮಾಡಬಾರ್ದು. ಮತ್ತೆ ಬ್ರಹ್ಮ ಹೆಂಗದನ? ನಿಶ್ಶಬ್ದದನ, ಶಬ್ದದನು? ನಿಶ್ಶಬ್ದದನು. ಬ್ರಹ್ಮ ನಿಶ್ಶಬ್ದವಾಗಿದ್ದಾನೆ. ಅವನು ನಿಶ್ಶಬ್ದವಾಗಿದ್ದು ಅವನು, ನೀವು ನಿಶ್ಶಬ್ದರಾದ್ರಂದ್ರೆ ಅವ ನಿಮ್ಮ ಅನುಭವಕ್ಕೆ ಬರ್ತಾನೆ. ನೀವು ಶಬ್ದ ಎಲ್ಲಿ ತನ ಮಾಡ್ಕೊತಿರ್ತೀರಿ ಅಲ್ಲಿ ತನ ನಿಮ್ಮ ಅನುಭವಕ್ಕೆ ಬರಂಗೇ ಇಲ್ಲ. ಈಗ ಆತ್ಮದ ವಿಷಯ ಹೇಳ್ತಿರಲ್ರಿ, ಮತ್ತು ಶಬ್ದ ಅಲ್ಲೇನ್ರಿ ಇದು ಅಂತ ಅನ್ಬೋದಲ್ಲ ನೀವು. ಇಷ್ಟೊಂದು ವಿಚಾರ ಸಾಗರ ಜೋರ್ ಹೇಳಿರಿ, ಶಬ್ದ ಮಾಡಿ ರೆಕಾರ್ಡಿಂಗ್ ಮಾಡಿರಿ, ನೀವು ಶಬ್ದ ಮಾಡಿ ಬ್ರಹ್ಮಜ್ಞಾನ ಹೇಳಿದ್ದು ಹೆಂಗಿದು? ಶಬ್ದ ಮಾಡಿದ್ರೆ ಈ ಆತ್ಮದ ಶುದ್ಧವಾದ ಶುದ್ಧ ಬ್ರಹ್ಮನ ವಿಚಾರಗಳು ಏನ್ ಮಾಡ್ತೀವಲ್ಲ, ಇದು ಏನದಂತಂದ್ರೆ ಜ್ಞಾನಿಗಳಿಗೆ ಮಾತ್ರ ಇದು ಅರ್ಥ ಆಗ್ತದ, ಜ್ಞಾನಿಗಳಿಗೆ ಮಾತ್ರ ಇದು ಒಗ್ಗುತ್ತದ, ಇತರರಿಗೆ ಇದು ಒಗ್ಗಂಗಿಲ್ಲ. ಹಿಂಗಾಗಿ ಇದೇನದ, ಶಬ್ದದಾಗದ, ನಿಶ್ಶಬ್ದದ. ನಿಶ್ಶಬ್ದದೊಳಗಿದ್ದ ಶಬ್ದ, ನಿಶ್ಶಬ್ದನೇ ಅದ ಇದು. ನೀವು ಮಾತಾಡಿದ್ದು ನನಗೆ ತಿಳಿಲಿಲ್ಲ ಅಂತಂದ್ರೆ ಅದು ಶಬ್ದ ಆಗ್ತದೇನದು? ಈ ವಿಚಾರ ಜ್ಞಾನಿಗಳಿಗೆ ಮಾತ್ರ ತಿಳಿತು, ಉಳಿದವ್ರಿಗೆ ಯಾರಿಗೆ ತಿಳಿಯಂಗಿಲ್ಲ. ಕೊಟ್ಟಿಗೆಯಾಗ ಪ್ರವಚನ ಮಾಡಿದಂಗ ಎತ್ತುಗಳ ಮುಂದೆ ಪ್ರವಚನ ಮಾಡಿದ್ರೆ ಅವು ಎತ್ತುಗಳು ಏನ್ ಮಾಡ್ತಾವ? ಎಕ್ಕಟಿರ ಮುಖ ಮಾಡಿ ಕೂತು ಬಿಡ್ತಾವ. ಅದೇ ನಂದಿ ಬಸವಣ್ಣನ ಮುಂದೆ ಕೂತ್ರ ಅದ್ರ ಪ್ರವಚನ ಹೇಳಿದ್ರೆ ಕೇಳ್ತಾನಿಲ್ಲ ಬಸವಣ್ಣ. ಎತ್ತಿನ ಮುಂದೆ ಹೇಳೋದಕ್ಕ ನಂದಿ ಬಸವಣ್ಣನ ಮುಂದೆ ಹೇಳೋದಕ್ಕೆ ವ್ಯತ್ಯಾಸ ಅದಲ್ರಿ. ನಂದಿ ಬಸವಣ್ಣ ಮುಮುಕ್ಷು, ಎತ್ತು ಏನದು ಪಶು, ಅದು ಲೌಕಿಕ ಪಶು. ಹಂಗ ಇಲ್ಲಿ ಪಶುಗಳಿಗೆ ಏನು ಅರ್ಥ ಆಗಂಗಿಲ್ಲಲ್ಲ, ಅದು ನಿಶ್ಶಬ್ದವೇ ಅದ. ಅದು ನಾವು ಮಾಡಿದ ಶಬ್ದ ಕೇವಲ ಜ್ಞಾನಿಗಳಿಗೆ ಅಷ್ಟೇ ಅರ್ಥ ಆಗ್ತದೆ. ಅದಕ್ಕೆ ನಾವು ನಿಶ್ಶಬ್ದವಾಗಿ ಯಾವಾಗ ನಾವು ಇರ್ತೀವಿ, ಮತ್ತೆ ನಾವು ಮಾತನಾಡಿದರೂ ಸಹಿತ ಬ್ರಹ್ಮನ ಮಾತುಗಳೇನಾಡ್ತೀವಲ್ಲ, ಅವು ಎಂಥ ಮಾತುಗಳು? ಮಾತಲ್ಲದ ಮಾತುಗಳು. ಇದು ಕಲಿಬೇಕು ನೀವು. ಮಾತು ಶುದ್ಧ ಬ್ರಹ್ಮನ ವಿಚಾರ ಏನ್ ಮಾಡ್ತಿರಲ್ಲ, ಅವು ಮಾತಲ್ಲದ ಮಾತುಗಳು. ಲೌಕಿಕ ವಿಷಯಗಳ ವಿಚಾರ ಮಾಡ್ತಿರಲ್ಲ, ಅವು ಮಾತುಗಳು. ಶುದ್ಧ ಬ್ರಹ್ಮನ ವಿಚಾರ ಮಾಡ್ತಿರಲ್ಲ, ಕೂಟಸ್ಥಂದು ವಿಚಾರ ಮಾಡ್ತಿರಲ್ಲ, ಬ್ರಹ್ಮಚೇತಂದು ವಿಚಾರ ಮಾಡಿ ಮಾತಾಡ್ತಿರಲ್ಲ, ಅವು ಮಾತುಗಳ? ಎಂಥ ಮಾತುಗಳವು?
ಮಾತಲ್ಲದ ಮಾತು. ಮಾತಲ್ಲದ ಮಾತುಗಳು. ಚಂದದರಿ ಶಬ್ದ. ಶುದ್ಧ ಬ್ರಹ್ಮನ ವಿಚಾರದ ಬಗ್ಗೆ ಮಾತನಾಡುವುದು, ಕೇವಲ ಅವನ ಚಿಂತನವನ್ನೇ ಮಾಡುವುದು, ತನ್ನ ಅನುಭವವನ್ನು ಹೊರಗೆ ಹಾಕೋದು, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಒಳಗೆ ಹಾಕೊಳ್ಳೋದು, ಇವೆಲ್ಲ ಏನದವ ಗುರು ಶಿಷ್ಯ ಶಾಸ್ತ್ರಗಳ ನಡುವೆ ವ್ಯವಹಾರ ಏನದಲ್ಲ, ಇವು ಮಾತಲ್ಲದ ಮಾತುಗಳು. ಮತ್ತೆ ಇಲ್ಲಿ ಹೇಳ್ತಾ ಇರೋವು ಯಾವರೇ ಹೊರಗದವನು ಕೊಳ್ಳಾಗ ಲಿಂಗ ಕಟ್ಟುವರಿ, ಇಷ್ಟಳಿ ದಾರ ಹಾಕುವರಿ, ಎದಿ ಮೇಲೆ ಕಟ್ಟುವರಿ, ತಲೆ ಕಟ್ಟುವರಿ, ಬೆನ್ನ ಕಟ್ಟುವರಿ, ಮತ್ತೆ ತಲೆಯಲ್ಲಿ ಕಟ್ಕೋಬೇಕು, ಬಗಲ ಕಟ್ಟುವರಿ, ರಟ್ಟಿ ಕಟ್ಟುವರಿ. ನಮ್ಮ ಗುರುಗಳು ಇಲ್ಲೇ ಕಟ್ಟುವ ಅಂದನ ಕಟ್ಟುವರಿ. ಇಲ್ಲ ನಮ್ಮ ಗುರುಗಳು ಅಲ್ಲಿ ಕಟ್ಟುವ ಎಲ್ಲಾರೆ ಕಟ್ಟುವ. ಈ ಬುತ್ತಿ ಹೆಂಗೆ ಹಚ್ಕೋಬೇಕು, ಹಿಂಗೆ ಹಚ್ಕೋಬೇಕು, ರುದ್ರಾಕ್ಷ ಹಂಗೆ ಹಚ್ಕೋಬೇಕು. ಅವೆಲ್ಲ ಎಂತ ಆಚಾರಗಳವು? ಗೋಚರದ ಆಚಾರಗಳು. ಗಡ್ಡ ಬಿಡೋದು, ಗಡ್ಡ ಬೋಳ್ಸೋದು, ತಲೆ ಕೂದ್ ಜಡಿ ಬಿಡೋದು, ಜಡಿ ಬೋಳ್ಸೋದು, ಕಾವಿ ಹಾಕೊಳ್ಳೋದು, ಬಿಳಿ ಬಟ್ಟೆ ಹಾಕೊಳ್ಳೋದು, ಮತ್ತೆಂತವು ವಿಭೂತಿ, ರುದ್ರಾಕ್ಷಿ, ಲಿಂಗ, ಜನಿವಾರ, ಗಂಧ, ಕುಂಕುಮ, ಮತ್ತೇನವ ಇವೆಲ್ಲ ಏನದವ ಗೋಚರದ ಆಚಾರಗಳು. ವಿಚಾರ ಸಾಗರದಾಗ ಅಂತವ್ಯಾವರ ಗೋಚರದ ಆಚಾರ ಹೇಳ್ಯಾರೇನ್ರಿ? ನಿಮ್ಗೆ ವಿವೇಕ ಇದ್ದದ್ದು ಇಲ್ಲದ್ದು ಹೊರಗಿನವ್ರಿಗೆ ಯಾರಿಗಾರ ಗೊತ್ತಾಗ್ತದ? ಅದೇನಾರ ಹೊರಗೆ ಕಾಣ್ತದೆ ನಿಮ್ ವಿವೇಕ? ವೈರಾಗ್ಯ ಯಾರಿಗಾರ ಹೊರಗೆ ಕಾಣ್ತದೆ ನಿಮ್ದು? ಶಮಾದಮ ಷಟ್ ಸಂಪತ್ತಿ ಏನಾರ ಕಾಣ್ತದ? ಮುಮುಕ್ಷತ್ವ ಕಾಣ್ತದ? ಮತ್ತ ಕಾಣಂಗಿಲ್ಲ ಅಂತಂದ್ರ ವಾದವ ಇಲ್ಲ ಒಳಗ. ಇದೇ ಜನದ ಮೋಕ್ಷ ಪಡಿಬೇಕನ್ನೋ ಸಂಕಲ್ಪ ಆಗಲ್ರಿ. ಅದ್ರ ಸಲುವಾಗಿ ಮಾಡಬಾರ್ದು ಎಲ್ಲ ಪ್ರಯತ್ನಗಳು ಮಾಡ್ಲಿಕತ್ತೀರ ಇಲ್ಲ? ಮತ್ತೆ ಇವು ಎಂತ ಆಚಾರಗಳು ಹೊರಗೆ ಕಾಣ್ಲಾರ್ದಂಥವು ಅಗೋಚರದ ಆಚಾರಗಳು. ಮಾತಲ್ಲದ ಮಾತು, ನಿಶ್ಶಬ್ದದ ಮಾತುಗಳು, ಅಗೋಚರದ ಆಚಾರಗಳು. ಕುರುಡನಿಗೂ ಕಣ್ಣದ, ಬೇರೆಯವ್ರಿಗೂ ಕಣ್ಣದವ. ಇವ್ರ ಕಣ್ಣು ಯಾಕೆ ಕಾಣ್ತಾವ, ಅವ್ರ ಕಣ್ಣು ಯಾಕೆ ಕಾಣಲ್ಲ? ಕಣ್ಣಿನ ಕಣ್ಣು ಕುರುಡನಲ್ಲಿ ಇಲ್ಲ. ಕಣ್ಣಿನ ಕಣ್ಣು ಇಲ್ಲದ ಕಾರಣ ಅವನಿಗೆ ಕಾಣಂಗಿಲ್ಲ. ಇಲ್ಲಿ ಕಣ್ಣಿನ ಕಣ್ಣು ಇರುವ ಕಾರಣ ಇವನಿಗೆ ಕಾಣ್ತದೆ. ಕಣ್ಣಿನ ಕಣ್ಣಾಗಿ ಒಳಗಿರುವ ಚೇತನನೇ ಕಣ್ಣಿನ ಕಣ್ಣಾಗ್ಯದ, ಕಾಲಿನ ಕಾಲಾಗ್ಯದ, ಬಾಯಿಯ ಬಾಯಾಗ್ಯದ, ಕೈಯ ಕೈ ಆಗ್ಯದ. ಮತ್ತೆಂಗಾಗ್ಯದ? ಎಲ್ಲ ವಿಚಾರ ಮಾಡೋವು ಜ್ಞಾನ ಯೋಗ ಪರಮಾತ್ಮನ ಚಿಂತನದಲ್ಲಿ ಮುಳುಗಿರೋದು. ನಿಶ್ಶಬ್ದನ ಒಳಗೆ ನಡೆದ ಉಪದೇಶ ನಡೆದದಲ್ರಿ ನಿಮ್ಮೊಳಗೆ. ನಿಶ್ಶಬ್ದನ ಉಪದೇಶ, ಆ ನಿಶ್ಶಬ್ದ ರೆಗ್ಯುಲರ್ ಆಗಿ ನಿಮ್ಗೆ ಏನಾರ ಹೇಳಕತ್ತಾನ ಇಲ್ಲ ಒಳಗ? ನಮ್ಮೊಳಗೆ ನಿಶ್ಶಬ್ದ ಇಲ್ಲ ಅಂತ ಹೇಳ್ರಿ ನೋಡೋಣ. ಏನ್ ಮಾಡ್ತೀರಿ? ಏನ್ ಹೇಳಕತ್ತೇನ್ರಿ? ಏನ್ ಹೇಳ್ದೆ? ಒಳಗ ಒಳಗೆ ಕಂಟಿನ್ಯೂಸ್ ಹೇಳಕತ್ತಾನಿಲ್ಲ. ಯಾರ್ದಾರ ಒಂದು ಸಾಮಾನ್ಯ ಎತ್ಕೊಂಡು ಬರ್ರಿ ನೋಡಮ್ಮ, ಒಳಗೆ ಚಾಲು ಮಾಡಿಬಿಡ್ತಾನ ಹೊಯ್ಕೊಳಕ್. ನಿಂದ ಅಲ್ಲದ ವಸ್ತು ತಂದು ನೋಡು ನೀನು, ಇದು ಒಳ್ಳೇದಲ್ಲ ಅಂತ ಹೇಳ್ತಾನ ಇಲ್ಲ.
ಮತ್ತೆ ಅವೇನು ಸೌಂಡ್ ಮಾಡಿ ಹೇಳ್ತಾನೆ ಏನಾರ ಇಲ್ಲ ಸರ್ ಗೋಚರ ನಿಶಬ್ದವಾಗಿ ಹೇಳ್ತಾನೆ. ಮತ್ತೆ ಯಾವ್ದಾರ ತೆಲುಗು ಕನ್ನಡ ಇಂಗ್ಲಿಷ್ ಏನ್ರೆ ಬಳಸ್ತಾನೇನು ಶಬ್ದ ಭಾಷೆ ಬಳಸ್ತಾನೇನು ಇಲ್ಲ. ಇಲ್ಲ ಹೆಂಗದ ನೋಡ್ರಿ ಅವ ಹೇಳೋದು. ಅದಕ್ಕೇನಂತಾರ ಅಂತರ್ಬೋಧೆ, ಇಂಟ್ಯೂಷನ್. ಈ ಹೊರಗಿನ ಕಿವಿ ಕೇಳೋದು ಯಾವಾಗ ಬಂದ್ ಮಾಡ್ತೀವಿ, ಒಳಗಿನ ಕಿವಿ ಕೇಳಕ್ ಹಚ್ಚಿಬಿಡ್ತು. ಕಿವಿಯ ಕಿವಿ ಕೇಳಿದ್ದು, ಕಣ್ಣಿನ ಕಣ್ಣು ನೋಡಿದ್ದು, ಬಾಯಿಯ ಬಾಯಿ ಆಡಿದ್ದು, ಈ ಮಾತುಗಳು ಏನದವ ಕೈಯ ಕೈ ಬರೆದದ್ದು, ಕಣ್ಣಿನ ಕಣ್ಣು ಓದಿದ್ದು, ಇದೇನದಪ್ಪ ಅಂತಂದ್ರೆ ಅಪೌರುಷೇಯ. ನಿಮ್ಮ ಶರೀರ ಎನ್ನುವ ಪುರವನ್ನು ಬಳಸಿಕೊಳ್ಳಾರದೆ ಒಳಗಿರುವ ಶುದ್ಧ ಕೂಟಸ್ಥ ಸ್ವರೂಪದಲ್ಲಿದ್ದಾಗ ಅವು ಏನು ಥಾಟ್ಸ್ ಬಂದವ ಅವು ಅಪೌರುಷೇಯ. ಅಂತ ವೇದಗಳಿಗೆ ಅವು ಅಪೌರುಷೇಯ. ಯಾಕಂತಾರಂದ್ರ ಕಣ್ಣಿಲಿಂತ ನೋಡಿದ್ದು, ಕೈಲಿಂತ ಬರೆದಿದ್ದು, ಬಾಯಿಲಿಂತ ಹೇಳಿದ್ದು ಅದು ಪೌರುಷೇಯ. ಕಣ್ಣಿನ ಕಣ್ಣು ನೋಡಿದ್ದು, ಕಿವಿಯ ಕಿವಿ ಕೇಳಿದ್ದು, ಬಾಯಿಯ ಬಾಯಿ ಮಾತನಾಡಿದ್ದು, ಕೈಯ ಕೈ ಬರೆದದ್ದು, ಇದೆಲ್ಲ ಏನದ ಅಪೌರುಷೇಯ. ತಿಳಿತ್ರ? ಅಪೌರುಷೇಯ ಅಂದ್ರೆ ಬಿಚ್ಚಿ ಹೇಳಕ್ ಬರ್ತದ್ರಿ. ಪೌರುಷೇಯ ಅಂತಂದ್ರೆ ಸ್ಥೂಲ ಶರೀರ, ಅನ್ನಮಯ ಶರೀರ ಬಳಸಿ, ಈ ಇಂದ್ರಿಯಗಳನ್ನು ಬಳಸಿ ಹೇಳಿದ್ದು ಕೇಳಿದ್ದು. ಅಪೌರುಷೇಯ ಅಂದ್ರೆ ಇಂದ್ರಿಯಗಳ ಇಂದ್ರಿಯ, ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಅವುಗಳಿಂದ ಕೇಳಿದ್ದು, ಬಾಯಿಯ ಬಾಯಿ ಹೇಳಿದ್ದು, ಬಾಯಿ ಹೇಳಿದ್ದು ಪೌರುಷೇಯ, ಬಾಯಿಯ ಬಾಯಿ ಹೇಳಿದ್ದು ಅಪೌರುಷೇಯ. ಕಿವಿಯಿಂದ ಕೇಳಿದ್ದು ಪೌರುಷೇಯ, ಕಿವಿಯ ಕಿವಿಯಿಂದ ಕೇಳಿದ್ದು ಅಪೌರುಷೇಯ. ಅಪೌರುಷೇಯ ಅಂತಂದ್ರೆ ಈ ಸ್ಥೂಲ ಶರೀರದ ಯಾವುದು ಉಪಯೋಗ ಇಲ್ಲದೆ ಆದಂತ ಜ್ಞಾನ. ಅದಕ್ಕೇನಾಯ್ತು? ಬಾಧ. ಹೆಂಗ್ ಮಾಡಬೇಕು ಈ ಶರೀರವನ್ನ, ಬಾಧ ಹೆಂಗ್ ಮಾಡಬೇಕು ಅನ್ನಂಥದ್ದು ಹೇಳಿದ ಮೇಲೆ ಮುಂದೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿದ ಮೇಲೆ ಅಂತರಂಗ ಬಾಹಿರಂಗ ಸಾಧನೆಗಳಲ್ಲಿ ತೊಡಗಿ ವಿವೇಕ ಮತ್ತು ವೈರಾಗ್ಯ ಆಯ್ತೀಗ. ನೋಡಿದ ಮತ್ತು ಕೇಳಿದ ವಿಷಯಗಳಲ್ಲಿ ಮನಸ್ಸು ಹರಿದಾಡದಂತೆ, ವಿಚಲಿತವಾಗದಂತೆ ಆಗುವುದೇ ವೈರಾಗ್ಯ ಎನ್ನಿಸಿಕೊಳ್ಳಬೇಕು. ಮುಂದೆ ವೈರಾಗ್ಯ ಅಂದ್ರೆ ಯಾವುದು? ನೋಡಿದ್ದು ಕೇಳಿದ್ದು ಅದೇ ನಮಗೆ ತೊಂದರೆ ಮಾಡೋದಲ್ಲ. ನೀವೇನ್ ಕೇಳ್ತೀರಿ, ಏನ್ ನೋಡ್ತೀರಿ, ಅವೇ ನಿಮಗೆ ತೊಂದರೆ ಮಾಡ್ತಾವ. ಅವುಗಳಿಂದ ನೀವೇನಾಗಬೇಕು? ಗಾರ್ಡ್ ಹಾಕೋಬೇಕು ಅವಕ್ಕ. ನೋಡಿದ್ದವ್ರು ಬೆನ್ನತ್ತಿ ಹೋಗ್ಬಾರ್ದು, ಕೇಳಿದ್ದವ್ರು ಬೆನ್ನತ್ತಿ ಹೋಗ್ಬಾರ್ದು. ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಇಡ್ಬೇಕು. ಏನು ಒಳಗೆ ಬರಕ್ಕಿಲ್ಲ, ಬೇರೆ ವಿಷಯ ಬರಂಗೇ ಇಲ್ಲ. ಮುಂದೆ ಷಟ್ ಸಂಪತ್ತಿ, ಶಮ. ಶಮ ಅಂದ್ರೆ ಮನೋನಿಗ್ರಹ. ಇಲ್ಲೇನದ? ಸ್ವಲ್ಪ ಖುಷಿ ಆಯ್ದ್ರೆ ಸಾಕು, 4 ಮಂದಿಗೆ ಹೇಳಿದ್ರೆ. ಸ್ವಲ್ಪ ದುಃಖ ಆಯ್ತಂದ್ರ 4 ಮಂದಿಗೆ ಹೇಳಿದ್ರೆ, ಸುಖ ದುಃಖಗಳ, ರಾಗ ದ್ವೇಷಗಳ ಇವೇನಾತವ ನಿಗ್ರಹ ಮಾಡ್ಬೇಕು. ಒಳಗೆ ಏನು ಉಂಟಾತವ ಅವುಗಳನ್ನೆಲ್ಲ ನಿಗ್ರಹ ಮಾಡ್ಬೇಕು. ಆ ಮನಸ್ಸಿನೊಳಗೆ ಉಂಟಾವಕ್ಕ ನಿಗ್ರಹ ಮಾಡ್ಬೇಕು. ಮತ್ತ ಮನಸ್ಸಿನ ಜೊತೆಗೆ ಹೋಗ್ಲಾರ್ದಂಗ ದಮ ಅಂತಂದ್ರೆ ಬಾಯ ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು. ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಎಲ್ಲ ಹೇಳಿವಿ. ಶಮ ದಮ ವಿಚಾರ ಚಂದ್ರೋದಯ ವಿಚಾರ ಸಾಗರದಾಗನು ಹೇಳಿವಿ. ಅವೆಲ್ಲ ನೋಡ್ರಿ, ನಾನು ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಶಮ ದಮ ಆದ್ಮೇಲೆ
ತಪ ತಪ ಅಂದ್ರೆ ತಿತಿಕ್ಷ, ತಪಸ್. ಏನ್ ತಪಸ್ಸು? ತಾಳ್ಕೊಳ್ಳೋದು. ತಾಳ್ಕೊಳ್ಳೋಕೆ ಬರ್ಲಿಲ್ಲ ಅಂತಂದ್ರ, ತಾಳ್ಮೆ ಇರ್ಲಿಲ್ಲ ಅಂತಂದ್ರೆ ಮನುಷ್ಯತ್ವನೇ ಅಲ್ಲ. ತಾಳ್ಮೆ ಬಹಳ ಮುಖ್ಯ. ನಿನ್ ಮಾತು ನನಗೆ ತಡ್ಕೊಳಕ್ಕಾಗಲ್ಲ, ನಿನ್ ಪಾಡಿ ನೀನಿರು, ನನ್ನ ಪಾಡಿ ನಾನು ಇರ್ತೀನಿ ಅಂತೇಳಿ ಒಂದು ಗಾಡಿ ಕಟ್ಕೊಂಡ್ಬಿಟ್ರ ಸಹಿಸ್ಕೋಬೇಕು. ಜೀವನದಾಗ ಏನ್ ಬಂದದ್ದನ್ನ ಸಹಿಸ್ಕೊಳ್ಳೋದು ಕಲಿಬೇಕು. ಸಹನೆ ಇರ್ಲಿಲ್ಲ ಅಂತಂದ್ರ ಏನಾಗ್ತದ? ಸಹನೆ ಇಲ್ಲದನ್ನ ನೀವೇನಾರ ತ್ಯಾಗ ಮಾಡಿದ್ರಿ, ಮುಂದೇನಾಗ್ತದ? ಒಂದು ಕರ್ಮದ ಬೀಜ ಭೂಮಿಗೆ ಬಿತ್ತಂತಂದ್ರೆ ಎಷ್ಟು ಕಾಳಾಗಿ ಬರ್ತದ? ತೆನಿಯಾಗಿ ಬರ್ತದ. ತೆನಿಯಾಗಿ ಬಂದದ್ದು ಯಾರೇನು ಹೇಳ್ಬೇಕಂತೀರ? ಕಾಯ ವಾಚ ಮನಸ, ಬಾಯಿಯಿಂದ ಆಡಿದ ವಚನ, ಮೈ ಕೈಗಳಿಂದ ಮಾಡಿದ ಕರ್ಮ, ಮನಸ್ಸಿನಿಂದ ವಿಚಾರಿಸಿದ ಆಲೋಚನೆ, ಈ ಕರ್ಮಗಳು ಒಂದು ಬೀಜ ಭೂಮಿಗೆ ಬಿತ್ತು ಅಂತಂದ್ರ ಒಂದು ತೆನಿಯಾಗಿ ಬರ್ತದೆ. ಒಂದು ತೆನೆಗೆ ಏಸ್ ಕಾಳದವತ್ತು ಯಾರಿಗೆ ಎಣಿಸ್ಬೇಕಾಗ್ತದ? ಆ ತೆನಿ ಬಂದ ಮೇಲೆ ಅದು ಫಲ ಯಾರು ಉಣ್ಬೇಕು? ಕರ್ಮದ ಫಲ ಯಾರು ಉಣ್ಬೇಕ್ರಿ? ನಿಮ್ ಕರ್ಮದ ಫಲ ನಾವು ಉಳ್ಳಕ್ಕಾಗ್ತದ? ನಮ್ ಕರ್ಮದ ಫಲ ನೀವು ಉಳ್ಳಕ್ಕಾಗ್ತದ? ನಿಮ್ಮದ್ ನೀವು ಉಣ್ಬೇಕಂತಂದ್ರ ನಿಮ್ಗದು ತಡ್ಕೊಳಕ್ ಆಗಲ್ಲಲ್ಲ. ಅದಕ್ಕೊಂದು ಅರ್ಧಂಬರ್ಧ ತಿಂದಕ್ಕೆ ಆ ತೆನಿ, ಅರ್ಧಂಬರ್ಧ ತಿಂದು ತೆನಿ ನಾವು ಭೂಮಿಗೆ ಒಗದೇವಂತಂದ್ರ ಅವಾಗ ಆ ತೆನಿ ಒಳಗೆ ಏಸ್ ಕಾಳದವ ಆ ತೆನಿಗಳು ಮತ್ತೆ ಬರ್ತಾವ. ಸಮಸ್ಯೆ ಈ ರೀತಿ ಪರಿಹಾರ ಮಾಡ್ಕೊಂಡ್ರ ಇನ್ನ ಮುಂದೆ ದೊಡ್ಡ ಸಮಸ್ಯೆಗಳು ಬರ್ತಾವ. ಅದರ ಸಲುವಾಗಿ ಈಗಿದ್ದ ಸಮಸ್ಯೆನೇ ಸಹಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ತಿತಿಕ್ಷಾ. ನೀವು ಎಷ್ಟು ಸಹಿಸ್ಕೋತೀರಿ ಅಷ್ಟು ನಿಮಗ ಒಳ್ಳೇದೇ ಆಗ್ತದ. ತಿತಿಕ್ಷಾ. ಶೀತ ಉಷ್ಣ ಸುಖ ದುಃಖ ಭಾವನೆಗಳನ್ನ ಸಹಿಸ್ಕೋಬೇಕು. ನೆಕ್ಸ್ಟ್ ಉಪರತಿ ಅಂತಂದ್ರ ಎಲ್ಲಾ ವಿಷಯಗಳಲ್ಲಿ ಉದಾಸೀನ ಭಾವ, ಎದರನ್ನೂ ಇಂಟ್ರೆಸ್ಟ್ ಇಲ್ಲ, ತನ್ನಲ್ಲಿದ್ದಷ್ಟರಲ್ಲಿ ಸಂತೃಪ್ತವಾಗಿ ಬಾಳುವುದು. ಏನೆಲ್ಲ ಗುರು ಆದವನು ಬಿಡಿಸ್ಬಿಟ್ಟಿರ್ತಾನ, ಅದು ಬಿಡಪ್ಪ ಇದು ಬಿಡಪ್ಪ, ಇದು ಮಾಡ್ಬೇಕಾದ್ರೆ ಇದು ಅಡ್ಡಿ ಆಗ್ತದ, ಅದು ಮಾಡ್ಬೇಕಾದ್ರೆ ಅದು ಅಡ್ಡಿ ಆಗ್ತದ ಎಲ್ಲ ಹೇಳಿರ್ತಾನ. ಅಟ್ಟು ಹೇಳಿದಾಗ ಇವನೇನಾಗಬೇಕು? ಎಲ್ಲ ವಿಷಯದಾಗ ಉದಾಸೀನ ಆಗ್ಬೇಕು. ಕುಡಿಯೋದು ಬಿಟ್ಟವನಿಗೆ, ಆರಾಮಾಗಿದ್ದವನಿಗೆ ಒಬ್ಬ ಯಾವನೋ ದೋಸ್ತ್ ಬರ್ತಾನ, ಕುಡಿಯಕ್ಕೆ ಹೋಗಂಬ ಅಂತ. ಅವ ಕುಡಿಯೋದು ಬಿಟ್ಟವ ಕರೆದು ಕೂಡಲೇ ಹೋದ್ರ ಅದು ಉಪರತಿ ಅಂತಾರೆ, ಅದಕ್ಕೆ ಅನುಪರತಿ ಅಂತಾರೆ. ಕುಡಿಯೋದು ಬಿಟ್ಟವ ಮತ್ತ ದೋಸ್ತ್ ಕರೆದನ ಹಾದ್ನ ಅಂತಂದ್ರೆ ಅನುಪರತಿ ಆಗ್ತವ. ಅದಕ್ಕೆ ಅಲ್ಲಿ ಏನ್ ಮಾಡ್ಬೇಕು? ಕುಡಿಲಕ್ಕ ಮತ್ತ ದೋಸ್ತ್ ಕರೆದ್ನಂದ್ರ ಇವ ಏನ್ ಮಾಡ್ಬೇಕು? ಉದಾಸೀನ ಇರ್ಬೇಕಿಲ್ಲ. ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬಾರ್ದ? ತೋರಿಸ್ಬಾರ್ದು, ಉದಾಸೀನ ಆಗ್ಬೇಕು. ಎಲ್ಲಾ ವಿಷಯಗಳ ಬಗ್ಗೆ ಉದಾಸೀನ ಆಗ್ಬೇಕು, ಅದೇ ಉಪರತಿ. ಮತ್ತೆ ಶ್ರದ್ಧಾ ಎದುರಾಗಿರ್ಬೇಕು. ಗುರುವಾಕ್ಯ ವೇದಾಂತ ವಾಕ್ಯಗಳಲ್ಲಿ ಶ್ರದ್ಧೆ ಇರಬೇಕು. ಸಮಾಧಾನ ಎದರ್ಲಿಂದ ಸಮಾಧಾನ? ರೊಕ್ಕ ರೂಪಾಯಿ ಬಂಗಾರ ನೌಕರಿ ಸಂಸಾರ ಹೆಂಡತಿ ಮಕ್ಕಳು
ಇವುಗಳ ಚಿಂತನದಲ್ಲಿ ತೊಡಗಿದರೆ, ಚಿಂತೆಯಲ್ಲಿ ತೊಡಗಿದರೆ ಸಮಾಧಾನ ಸಿಗಲ್ಲ. ಪರಮಾತ್ಮನ ಚಿಂತನದಲ್ಲಿ ಮನಸ್ಸನ್ನು ತೊಡಗಿಸಿದರೆ ಅದೇ ತನ್ನನ್ನು ತಾನು ಅವಲೋಕಿಸುತ್ತಿರುವುದು. ತನ್ನನ್ನು ತಾನು ಅವಲೋಕಿಸಬೇಕು, ತನ್ನನ್ನು ತಾನು ನೋಡ್ಕೋಬೇಕು. ನಾ ಸಂಸಾರ ಚಿಂತೆಯಾಗ ಮುಳುಗಿನೋ ಏನ್ ಪರಮಾತ್ಮನ ಚಿಂತನದಾಗ ಮುಳುಗಿನೋ? ಪರಮಾತ್ಮನ ಚಿಂತನದಾಗ ಮುಳುಗಿದ್ರೆ ಸಮಾಧಾನ ಸಿಗ್ತದ, ಅದು ಮೋಕ್ಷಕ್ಕೆ ದಾರಿ ಆಗ್ತದ. ಮತ್ತ ಸಂಸಾರ ಚಿಂತೆ ಒಳಗೆ ಮುಳುಗಿದ್ನಂತಂದ್ರ ಅದು ದುಃಖ ಕೊಡ್ತದ, ಮತ್ತದೇನಾಗ್ತದ, ಭೋಗಕ್ಕೆ ದಾರಿ ಆಗ್ತದೆ, ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಅದಕ್ಕೆ ರಾಗ ದ್ವೇಷ ಮುಕ್ತವಾಗಿರಬೇಕು, ಚಿಂತೆ ಭಯ ದುಃಖಗಳಿಂದ ಮುಕ್ತವಾಗಿರಬೇಕು. ಹಂಗಿದ್ರೆ ಸಮಾಧಾನ ಸಿಗ್ತದೆ. ಒಳಗೆ ಚಿಂತೆ ಭಯ ದುಃಖ ರಾಗ ದ್ವೇಷ ಏನೆಲ್ಲ ತುಂಬಿಕೊಂಡಿದ್ರೆ ಅದು ಅಸಮಾಧಾನನೇ ಮಾಡ್ತದೆ. ಮುಮುಕ್ಷತ್ವ ಅಂದ್ರೆ ಮೋಕ್ಷ ಪ್ರಾಪ್ತಿಯ ತೀವ್ರ ಇಚ್ಛೆ. ಇದೇ ಜನ್ಮದ ನಾ ಮೋಕ್ಷ ಪಡ್ಕೋತೀನಿ ಅಂತ ತೀವ್ರ ಇಚ್ಛೆ, ಇದೇ ಮುಮುಕ್ಷತ್ವ. ಅದರಾಗ ಮಧ್ಯಮ ರೂಪದ ಮುಮುಕ್ಷುಗಳಿದ್ದರೂ ಗುರು ಕೃಪೆಯಿಂದ ಸಮಾಧಿ ಷಟ್ ಸಂಪತ್ತಿಗಳನ್ನು ಮೀರಿ ಮೋಕ್ಷಕ್ಕೆ ಕೊಂಡೊಯ್ಯುತ್ತವೆ. ಯಾವುದು ಮುಮುಕ್ಷತ್ವ ಉಂಟಾಯ್ತು ಅವನೊಳಗಂತಂದ್ರ ಮಂದ ಇರ್ಬೋದು, ಮಧ್ಯ ಇರ್ಬೋದು, ಇವರನ್ನು ಸಹಿತ ಗುರು ಕೃಪೆಯಿಂದ ಸಮಾಧಿ ಷಟ್ ಸಂಪತ್ತಿಗಳನ್ನ ಮಾಡಿದನಪ್ಪ, ಸಾಧನೆ ಮಾಡಿ ಮೀರಿ ನಿಂತನಂತಂದ್ರೆ ಅವು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತವೆ. ಈ ಸಾಧನೆ ಮಾಡಿದ್ನಂದ್ರೆ ಮೋಕ್ಷಕ್ಕೆ ತಗೊಂಡು ಹೋಗ್ತಾವ. ಮುಮುಕ್ಷತ್ವ ಎದ್ರ ಮೇಲದರಿ? ಇದು ಅಹಂಕಾರದಿಂದ ದೇಹದ ಪರ್ಯಂತರ. ಹೆಂಗಿದು ಶಬ್ದ? ದೇಹದಿಂದ ಅಹಂಕಾರದ ಪರ್ಯಂತರ ಹೇಳಕ್ ಬರ್ತದೆ. ಇದು ದೇಹ ಅದ, ಅದರ ಇಂದ್ರಿಯ ಅದಾವ, ಅದರ ಪ್ರಾಣ ಅದ, ಅದಲ್ರಿ? ದೇಹ ಅದ, ದೇಹದಾಗ ಪ್ರಾಣ ಅದ, ಪ್ರಾಣದಾಗ ಇಂದ್ರಿಯಗಳದಾವ, ಇಂದ್ರಿಯದಲ್ಲಿ ವಿಷಯಗಳದಾವ. ಮತ್ತೆ ಮತ್ತೆ ಮನಸ್ಸದ, ಬುದ್ಧಿ ಅದ, ಚಿತ್ತ ಅದ, ಅಹಂಕಾರ. ಇದೆ ದೇಹದಿಂದ ಅಹಂಕಾರದ ತನಕ, ಅಥವಾ ಅಹಂಕಾರದಿಂದ ದೇಹದ ತನಕ. ಅಹಂಕಾರ ಅದರ ಹಿಂದಿನ ಬುದ್ಧಿ, ಚಿತ್ತ ಅಹಂಕಾರದಿಂದ ಚಿತ್ತ, ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಾರಲ್ಲ, ಆ ಅಹಂಕಾರದಿಂದ ಚಿತ್ತ, ಚಿತ್ತದಿಂದ ಬುದ್ಧಿ, ಬುದ್ಧಿಯಿಂದ ಮನಸ್ಸ, ಮನಸ್ಸಿನಿಂದ ಇಂದ್ರಿಯಗಳು, ಇಂದ್ರಿಯಗಳಿಂದ ಪ್ರಾಣ, ಪ್ರಾಣದಿಂದ ದೇಹ. ಹೆಂಗತ್ ಗೊತ್ತಾಯ್ತ? ಇದು ಅಹಂಕಾರದಿಂದ ದೇಹ ಪರ್ಯಂತರ ಎಷ್ಟಾದರೂ ಅಜ್ಞಾನದಿಂದ ಕಲ್ಪಿತ ಬಂಧನಗಳಿರುವವೋ ಅದೆಲ್ಲ ಮನಸ್ಸಿನಾಗ, ಬುದ್ಧಿ ಒಳಗ, ಅಹಂಕಾರದಾಗ, ಇಂದ್ರಿಯಗಳಲ್ಲಿ ಏನ್ ಕಲ್ಪಿತ ಬಂಧನಗಳದವೋ ಅವೆಲ್ಲವುಗಳನ್ನು ತನ್ನ ಸ್ವರೂಪದ ಜ್ಞಾನದ ಮೂಲಕ ತ್ಯಾಗ ಮಾಡಬೇಕೆಂಬ ಇಚ್ಛೆಯೇ ಮುಮುಕ್ಷತ್ವ. ಅವೆಷ್ಟೇ ಬಂಧಗಳಿದ್ರೂ ಸಹಿತ ಸ್ವರೂಪದ ಜ್ಞಾನ ಆಯಿತು ಅಂತಂದ್ರೆ ಅವೆಲ್ಲ ನಷ್ಟ ಆಗಿ ಹೋಗ್ಬಿಡ್ತಾವ. ಸ್ವರೂಪದ ಜ್ಞಾನ ಆಯ್ತಂದ್ರೆ ಎಲ್ಲ ಹೋಗ್ಬಿಡ್ತಾವ. ಒಂದು ಹೊಸ ದಾರಿ ಹಿಡ್ಕೊಂಡು ಹೊಂಡ್ಬೇಕಷ್ಟೆ. ನೆಕ್ಸ್ಟ್ ಅಂತರಂಗ ಸಾಧನ, ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣದಲ್ಲಿ ಶಾಸ್ತ್ರ ಮತ್ತು ವೇದಗಳು ಮತ್ತು ಗುರುವಾಕ್ಯಗಳಲ್ಲಿ ಮತ್ತು ಸುಭಾಷಿತಗಳು ವಚನಗಳ ಶ್ರವಣ ಮಾಡೋ. ಗುರು ಅದನ್ನು ಬರೀ ಒಂದೇ ಬುಕ್ ಹಿಡಿತಾನ, ನಾನು ಏನ್ ಬೇಕಾದ್ರೆ ಹೇಳ್ತಿರ್ತಾನ. ಗುರುವಾಕ್ಯ ಮತ್ತು ಸುಭಾಷಿತಗಳು ಅಂತ ಹಾಕೋಬೇಕು. ಸುಭಾಷಿತಗಳು, ವಚನಗಳು, ಇವ್ರದ್ದೇನ್ ಮಾಡ್ಬೇಕು? ಶ್ರವಣ ಮಾಡ್ಬೇಕು. ಗುರುಗಳು ಏನ್ ಹೇಳ್ತಾರೆ ಅದು ಕೇಳಬೇಕು. ಅಂತರಂಗ ಸಾಧನೆ. ಮನನ ಅಂದ್ರೆ ಶ್ರವಣ ಮಾಡಿದ
ಮತ್ತು ಅಧ್ಯಯನ ಮಾಡಿರುವ ಗುರುವಾಕ್ಯಗಳ ಚಿಂತನ ಮಾಡುವುದೇ ಮನದಲ್ಲಿ ವಿಚಾರ ಮಾಡುವುದು. ನಿಧಿಧ್ಯಾಸನ ಅಂತಂದ್ರೆ ಜ್ಞಾನ ಪಡೆದುಕೊಳ್ಳುವುದಕ್ಕೆ ಮಾತ್ರ ಶ್ರವಣ ಮನನಗಳು ಮಾಡುವುದಲ್ಲ, ಅವುಗಳ ಬಗ್ಗೆ ವಿಚಾರ ಮಾಡುವುದು ಮತ್ತು ಅವುಗಳನ್ನು ತನ್ನ ನಿತ್ಯ ಜೀವನದಲ್ಲಿ ನಡೆನುಡಿಗಳಲ್ಲಿ ಉಪಯೋಗಿಸುವುದು. ಅದೇ ನಿಧಿಧ್ಯಾಸನ. ನಡೆ ಅಂತಾರಲ್ಲ, ಅದೇ ಶ್ರವಣ ಏನದ, ನುಡಿ. ಇದೇನದ, ನಿಧಿಧ್ಯಾಸನ ನಡೆ ನುಡಿ ಒಂದಾಗಬೇಕಂತಾರಲ್ಲ, ಅದೇ ಜ್ಞಾನ ಪಡೆದುಕೊಳ್ಳುವುದಕ್ಕೇ ಬೇಕಂತಲ್ಲ. ಜ್ಞಾನ ಪಡ್ಕೊಂಡ ಮೇಲೆ ಅದಕ್ಕೆ ಮನನ ಮಾಡಬೇಕು. ಮನನ ಮಾಡಬೇಕಾದ್ರೆ ಉಪಾಸನೆ ಮಾಡಬೇಕು, ಯೋಗ ಮಾಡಬೇಕು. ಮನನ ಮಾಡುವುದಲ್ಲದೆ ಅವುಗಳ ಬಗ್ಗೆ ವಿಚಾರ ಮಾಡುವುದು ಮತ್ತು ಅವುಗಳನ್ನು ತನ್ನ ಜೀವನದಲ್ಲಿ ನಡೆನುಡಿಗಳಲ್ಲಿ ಉಪಯೋಗಿಸಿಕೊಳ್ಳುವುದು. ಇದಕ್ಕೇನಂತಾರೆ, ನಿಧಿಧ್ಯಾಸನ ಅಂತಾರೆ. ಒಬ್ಬ ಭಿಕ್ಷುಕ ಒಂದು ಕಟ್ಟಿ ಮೇಲೆ ಕೂತ್ ಭಿಕ್ಷೆ ಮಾಡ್ತಿದ್ನಂತ. ಇಡೀ ಜೀವನ ಕಟ್ಟಿ ಮೇಲೆ ಕೂತ್ ಭಿಕ್ಷೆ ಬೇಡ, ಅಲ್ಲೇ ಬಿದ್ದು ಸತ್ ನಾವು. ಅದು ರೋಡ್ ಅಗಲ್ ಮಾಡ್ಬೇಕಂತೇಳಿ ಬಹಳ ದಿವಸ ಇತ್ತು. ಆದ್ರೆ ಯಾವನೋ ಸಂತ ಬಾಬಾ ಇಲ್ಲಿ ಏನಾರು ಹುಚ್ಚುಚ್ಚು ಮಾಡೋರಿಗೆಲ್ಲ ದೊಡ್ಡ ದೇವರತ್ ಬೆನ್ನ ಹತ್ತಾರ. ಅವ್ರದೊಂದು ಹುಚ್ಚರ ಸಂಗತಿ ಅದು. ಪವಾಡ ಮಾಡಿದ್ರೆ ಸಾಕು ಬೆನ್ನ ಹತ್ತಿ ಬಿಡ್ತಾರೆ ಹುಚ್ಚುಗಳಗತ್ಲೆ. ಅವ್ರು ಪವಾಡ ಮಾಡಿ ಬಹಳ ದೊಡ್ಡ ಮನುಷ್ಯರ ಅನ್ನಿಸ್ಕೊತಾರೆ. ಇವ್ರು ಪವಾಡ ಮಾಡಿ ಅಂತ ಭಾರಿ ದೊಡ್ಡ ಮನುಷ್ಯ ಸಿಕ್ಕನಂತೇಳಿ ಅವನ ಸಂಗಟ ಬೆನ್ನ ಹತ್ತಾರ. ಅದೇನಾಯ್ತು, ಈ ಭಿಕ್ಷುಕ ಸತ್ತ. ಆಮೇಲೆ ಅವನದೇನು ಕಟ್ಟಿ ಇತ್ತು, ಸರ್ಕಾರದವ್ರು ಬಂದು ಆ ಕಟ್ಟಿ ಹೊಡಿಯಕ್ಕೆ ಹೋದ್ರು. ಕಟ್ಟಿ ಹೊಡೆದ್ರ ಕಟ್ಟಿ ಕೆಳಗ ಪರುಷ ಮಣಿಗಳು, ಪರುಷ ಬಟ್ಟಲುಗಳು, ಪರುಷ ತಟ್ಟೆಗಳು ಏನೆಲ್ಲ ಇದ್ದು ಅದ್ರೊಳಗೆ. ಅದು ಸುಮ್ಮನೆ ಹಿಂಗೆ ಕಬ್ಬಿಣಕ್ಕೆ ಟಚ್ ಮಾಡಿದ್ರೆ ಸಾಕು ಬಂಗಾರದಾಗಿ ಬಿಡ್ತಿತ್ತು. ಅಂತ ಪರುಷ ಮಣಿಗಳಿಂದ ತುಂಬಿದ ಕಟ್ಟೆ. ಅಂತ ಕಟ್ಟೆಯ ಮೇಲೆ ಬದುಕಿ ಅದರ ಮೇಲೆ ಬಿದ್ದು ಸತ್ವಾದ. ಒಳಗೆ ಏನದಂತ ಗೊತ್ತಿರಲಂದ್ರೆ ಸತ್ತೋಗ್ಬಿಟ್ಟ. ಹಂಗ ಇಲ್ಲೇನದ, ನಿಮ್ಮ ಜೀವನದ ಅಮೂಲ್ಯ ಆಯುಷ್ಯದ ಕ್ಷಣಗಳು ವರ್ಷಮಣಿಗಳು ಹೌದಾ ಅಲ್ಲ ಅವು? ಹೆಂಗ್ರಿ? ಜೀವನದ ಅಮೂಲ್ಯ ಆಯುಷ್ಯದ ಕ್ಷಣಗಳು ಪರುಷಮಣಿಗಳು ಹೌದಾ ಅಲ್ಲ? ಒಳಗಂತ ಪರುಷಮಣಿಗಳನ್ನ ತುಂಬಿಕೊಂಡು ಏನ್ ಮಾಡ್ಲಕತ್ತೀರಿ? ಅಲ್ಲಿ ಇಲ್ಲಿ ವಿಷಯ ಸುಖಕ್ಕಾಗಿ ಭಿಕ್ಷುಕರಂಗ ಅಲ್ಲಿಲಕತ್ತೀವಿ. ಆ ಹೋಟೆಲ್ನಾಗ ರುಚಿ ಅದೇನೋ, ಈ ಹೋಟೆಲ್ನಾಗ ರುಚಿ ಅದೇನೋ, ಅಲ್ಲಿ ಬಟ್ಟೆ ಚಲೋ ಸಿಗ್ತಾವನೋ, ಇಲ್ಲಿ ಬಟ್ಟೆ ಚಲೋ ಸಿಗ್ತಾವನೋ, ಅಲ್ಲಿ ಬಂಗಾರ ಚಲೋ ಇರ್ತದೆ, ಇಲ್ಲಿ ಬಂಗಾರ ಚಲೋ ಇರ್ತದೆ. ಬರೀ ಇಂಥದಷ್ಟೆಲ್ಲ ಹುಡುಕ್ಲಿಕತ್ತೀವಿ. ಒಳಗಿರೋ ಪರುಷ ಮಣಿಗಳಿಗೆ ನೆಗ್ಲೆಕ್ಟ್ ಮಾಡಿಬಿಟ್ಟಿವಿ. ಬ್ರಹ್ಮಜ್ಞಾನ ಪಡ್ಕೊಳ್ಳುವಂತ ಮತ್ತು ಮೋಕ್ಷ ಹೊಂದುವಂತ, ಪರಮಾನಂದ ಪ್ರಾಪ್ತಿ ಹೊಂದುವಂತ, ಮತ್ತೆ ಎಲ್ಲ ದುಃಖ ನಿವೃತ್ತಿ ಮಾಡುವಂತ ದೊಡ್ಡ ಸಾಧನಾ ಶಕ್ತಿ ನಿಮ್ಮೊಳಗಿಟ್ಕೊಂಡು ಅದರ ಕಡೆ ಲಕ್ಷ್ಯ ಇರಲಾರ್ದೆ ಹೊರಗ ಬಿಕಾರಿಯಾಗಿ ಅದೇ ಕಟ್ಟಿ ಮೇಲೆ ಬದುಕಿ ಅದೇ ಕಟ್ಟಿ ಮೇಲೆ ಸತ್ತೊಲಕತ್ತೀವಿ. ಅದಕ್ಕೆ ತನ್ನ ಜೀವನದಲ್ಲಿ ಅಂದ್ರೆ ನಡೆ ನುಡಿಗಳಲ್ಲಿ ಉಪಯೋಗ ಮಾಡಿಕೊಂಡ್ರೆ ಅದಕ್ಕೆ ನಿಧಿಧ್ಯಾಸನ ಅಂತಾರೆ. ಮನಸ್ಸಿನಾಗೆ ಅದರ ಬಗ್ಗೆ ವಿಚಾರ ಮಾಡಿದ್ರೆ ಮನನ ಅಂತಾರೆ. ಗುರುವಿನ ಬಳಿ ಕುಳಿತು ಕೇಳಿದ್ರೆ ಶ್ರವಣ ಅಂತಾರೆ. ಕೇವಲ ಶ್ರವಣ ಮನನಗಳಿಂದಲೇ ಆತ್ಮೋದ್ಧಾರ ಅಸಂಭವ. ನಿಧಿಧ್ಯಾಸನ ಕಡ್ಡಾಯ. ತತ್ವ ಪದಾರ್ಥ ಶೋಧನ ಮಾಡೋದಂದ್ರೆ ತತ್ ಅಂದ್ರೆ ಅದು ಅಂದ್ರೆ ಈಶ್ವರ,
ತ್ವಮ್ ಅಂತಂದ್ರೆ ಇದು ಅಂದ್ರೆ ಜೀವ, ತಾನು ಅಂದ್ರೆ ಜೀವ. ಈ ತತ್ ತ್ವಮ್ ಒಳಗ ಭೇದ ಎಲ್ಲದ ಅಭೇದ ಎಲ್ಲದ ಅವೆಲ್ಲ ಚಿಂತನೆಗಳು ಮುಂಜಾನೆ ಪಾಠದಾಗ ನಡೆಸ್ತಾ ಇದ್ದೀವಿ. ಆ ಜೀವ ಈಶ್ವರರಲ್ಲಿ ಒಂದು ಚೇತನ ಭಾಗ ಅದ, ಇನ್ನೊಂದು ಆವಾಸ ಭಾಗ ಅದ. ಆ ಜೀವ ಆವಾಸ ಭಾಗ ಈಶ್ವರನ ಆವಾಸ ಭಾಗದಲ್ಲಿ ಭೇದ ಅದ. ಅವು ಒಂದಕ್ಕೊಂದು ಕೊಡುಕೊಳ್ಳುವ ವ್ಯವಹಾರ ಮಾಡ್ತವ. ಜೀವನ ಕೂಟಸ್ಥ ಭಾಗದಲ್ಲಿ ಈಶ್ವರನ ಬ್ರಹ್ಮ ಭಾಗ, ಅಲ್ಲಿ ಅಖಂಡತೆ ಅದ. ಅಲ್ಲೇನಾಗ್ಯದ, ಅಖಂಡತೆ ಇದ್ದದ್ದಕ್ಕೆ ವ್ಯವಹಾರ ಇಲ್ಲ, ವ್ಯವಹಾರಗಳಿಲ್ಲ. ಪೂಜೆ ಪಾಠ ಧ್ಯಾನ ಮಾಡಿ ಅದಕ್ಕೆ ತಕ್ಕ ಫಲ ತಗೊಳ್ಳೋದೆಲ್ಲ ಇಲ್ಲ, ವ್ಯವಹಾರ ಇಲ್ಲ ಅದರೊಳಗೆ. ಅದಕ್ಕೆ ಕೇವಲ ಶ್ರವಣ ಮನನಗಳಿಂದಲೇ ಆತ್ಮೋದ್ಧಾರ ಅಸಂಭವ, ನಿಧಿಧ್ಯಾಸನ ಕಡ್ಡಾಯ. ಈ ರೀತಿಯಾಗಿ ಜ್ಞಾನ ಯೋಗ ಸಾಧನೆಯ ಸಾಧನಾ ಪದ್ಧತಿಗಳನ್ನು ಹೇಳಿದ್ರು. ಮುಂದೆ ಮುಮುಕ್ಷತ್ವ ಯಾವನಿಗೆ ಉಂಟಾಗ್ತದ ಅವ ಗುರುವನ್ನು ಹುಡುಕೊಂಡು ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನಂತ ವಿಚಾರ ಹೇಳಿ, ನೆಕ್ಸ್ಟ್ ಶಿವ ಸಂಹಿತೆಯಲ್ಲಿ ಈ ಜ್ಞಾನ ಯೋಗದ ಬಗ್ಗೆ ಶಿವ ಸಂಹಿತೆಯಲ್ಲಿ ಏನ್ ಹೇಳ್ತಾರ, ಬೇರೆ ಬೇರೆ ಮಹಾತ್ಮರು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಈ ಒಂದು ಜ್ಞಾನ ಯೋಗದ ಬಗ್ಗೆ ಅವರ ಅನುಭವಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದನ್ನೆಲ್ಲ ಮತ್ತೆ ನಾಳೆ ಹೇಳೋಣ. ಇವತ್ತೇ ಹೇಳಿದ್ರೆ ಟೈಮ್ ಆಗ್ತದೆ. ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಅದು ಏನಾರ ಹೊಸದು ಹೇಳಿದ್ದೆ ನಾನು ಇವತ್ತ, ಗೊತ್ತಿರ್ತದೆ. ನಾಳೆಗೆ ಇನ್ನೊಂದು ಸ್ವಲ್ಪ ಅದಿಷ್ಟು ಹೇಳ್ಬಿಡೋಣ. ಹೇಳ್ದೇವಂದ್ರೆ ಜ್ಞಾನ ಯೋಗ ಖತಮ್. ನಿರ್ಮಲ ಚಿತ್ತ ಸಾಧನೆ, ಇಷ್ಟಲ ಚಿತ್ತ ಸಾಧನೆ ಮಾಡಿ ವಿವೇಕ ವೈರಾಗ್ಯಗಳನ್ನ ಸಾಧಿಸಿಕೊಂಡು, ಸಮಾಧಿ ಷಟ್ ಸಂಪತ್ತಿಗಳನ್ನು ಸಾಧಿಸಿಕೊಂಡು ಮತ್ತೇನ್ ಮಾಡಬೇಕು, ಮುಮುಕ್ಷತ್ವ ಹೊಂದಬೇಕು. ಮುಮುಕ್ಷತ್ವ ಅಂದ್ರೆ ತೀವ್ರ ಮುಮುಕ್ಷತ್ವ, ಇದೇ ಜನ್ಮದಾಗ ನಾವು ಮೋಕ್ಷ ಪಡ್ಕೋಬೇಕು ಅಂತ. ಆ ಮುಮುಕ್ಷತ್ವ ಹೊಂದಿದ ಮನುಷ್ಯ ಏನ್ ಮಾಡ್ತಾನ, ಸಾಧಕ ಎಲ್ಲ ಒಂದ್ ಕಡೆ ಮನ್ಯಾಗ ಮೂಲೆ ಕುಂದ್ರಂಗಿಲ್ಲ, ಗುರುವನ್ನ ಹುಡ್ಕೊಂಡು ಹೊಂಟು ಬಿಡ್ತಾನ. ಯಾವಾಗ ಅವನಿಗೆ ಗುರು ಸಿಗ್ತಾನ ಆವಾಗ ಅವ ಶ್ರವಣ ಮನನ ನಿಧಿಧ್ಯಾಸನಗಳು ಮಾಡ್ತಾನ. ಆ ಗುರು ಸಿಗೋ ತನಕ ವ್ಯಾಕುಲತೆಯಿಂದ ಹುಡುಕಬೇಕು. ಅಂತ ವ್ಯಾಕುಲತೆ ಯಾರು ಬಲ್ಲದ, ಸಿಕ್ಕರ ಆದ್ರ ಹೋಗಲ್ಲ ನಡೆಯಕ. ಜೀವವಾದಂಗ ಆಗ್ಬೇಕು, ಅದು ನಿಜವಾದ ಸಾಧಕರ ಲಕ್ಷಣ. ವ್ಯಾಕುಲತೆ ಅಂತಂದ್ರೆ ಜೀವ ಹೋದಂಗ ಆಗ್ಬೇಕು, ಅಷ್ಟದಾವ. ಅದಕ್ಕೆ ಅದ್ರ ಮುಂದಿನ ಭಾಗ ಯಾವ್ಯಾವ ಗ್ರಂಥಗಳಲ್ಲಿ ಏನೇನು ಹೇಳಾರ ಅನ್ನೋಂಥ ವಿಚಾರ ನಾಳೆ ಚರ್ಚೆ ಮಾಡೋಣ. ಇವತ್ತಿನ ಪಾಠ ಇಲ್ಲಿಗೆ ಮೊಟಕುಗೊಳಿಸೋಣ. ನಾಳೆಗೆ ಜ್ಞಾನ ಯೋಗದ ಮುಕ್ತಾಯ ಆಗ್ತದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿ. ಪಾಠ ಹೆಂಗ್ ಚಲೋ ಅನ್ನಿಸ್ತೀರಿ? ಗೊತ್ತಿದ್ದ ವಿಷಯ ಮತ್ತಷ್ಟು ಮೆಲ್ಕ್ ಹಾಕಿದಂಗ. ಮುಂದೇನ್ ಮಾಡ್ತೀರಿ? ಮಾಡ್ಬೋ, ಸುಮ್ ಟೈಮ್ ವೇಸ್ಟ್ ಮಾಡ್ಬೋದು, ಬಡ ಬಡ ಮಾಡ್ಬೋದು. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
मुच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः परमानंद प्राप्ति भव सर्वदुःख निवृत्ति भव इष्टार्थ सिद्धिरस्तु यशस्वी भव ओम शांति 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 ಎಲ್ಲರಿಗೂ ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿ ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿಗಳು ಶರಣಾರ್ಥಿಗಳು. ಓಂ ನಮ ಶಿವಾಯಪ್ಪ. ಎಲ್ಲ ಪರಮ ಪೂಜ್ಯರ ಪಾದಕ್ಕೂ ಶರಣ ಸಮರ್ಪಣೆ. ಓಂ ನಮಃ. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣಾರ್ಥಿ. ಅಪ್ಪಗೆ ಆಗ್ಲೇ ಇವರು ಕಲ್ಯಾಣ ಸರ್ ಇದು ನಮ್ದು ವಾರ್ಷಿಕೋತ್ಸವದ ಡೇಟ್ ಜನವರಿ 4-5 ಶನಿವಾರ ಆಯ್ತಾರ ಇಡು ಅನ್ನಕತ್ತಾರ. ಅವತ್ತೇನ ಎಂಗೇಜ್ ಅದಾರಂತವ್ರ ಮದುವೆ ನಾಳೆ ಚರ್ಚೆ ಮಾಡೋಣ ಅಂತ ಹೇಳ್ಯಾರ. ಶರಣಾರ್ಥಿ.